ಹಾಯ್ ನಮಸ್ತೆ, ನಾನು ನಿಮ್ಮ ಪ್ರೀತಿಯ ಸುಮಾ. ವೆಲ್ಕಮ್ ಟು ಕರ್ನಾಟಕ ಮಾಧ್ಯಮ. ನಾನಿವತ್ತು ಚನ್ನಪಟ್ಟಣ ಹತ್ರ ಇರುವಂತಹ ಬೈರಾಪಟ್ಟಣ ಎಂಬುವಂತಹ ಒಂದು ಊರಲ್ಲಿದ್ದೀನಿ. ಈ ಊರಲ್ಲಿ ಒಬ್ಬ ಯುವ ರೈತರು ಹಳ್ಳಿಕಾರ್ ಹಸುಗಳನ್ನು ಸಾಕ್ತಾ ಇದ್ದಾರೆ. ಹಳ್ಳಿಕಾರ್ ತಳಿಯನ್ನು ಅಭಿವೃದ್ಧಿ ಮಾಡಬೇಕು ಅನ್ನುವಂತಹ ಒಂದು ಉದ್ದೇಶದಿಂದ ಹಳ್ಳಿಕಾರ್ ಹಸುಗಳಿಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಟ್ಟು ಹಸುಗಳನ್ನು ಸಾಕ್ತಾ ಇದ್ದಾರೆ. ಬನ್ನಿ ಅವರನ್ನು ನಿಮಗೆ ಪರಿಚಯ ಮಾಡಿಕೊಡ್ತೀನಿ. ಹಾಗೆ ಅವರು ಸಾಕ್ತಾ ಇರುವಂತಹ ಹಸುಗಳು, ಕರುಗಳು ಎಲ್ಲ ಯಾವ ರೀತಿ ಇದೆ ಅನ್ನುವಂತಹ ಪರಿಚಯವನ್ನು ನಾನು ನಿಮಗೆ ಮಾಡಿಕೊಡ್ತೀನಿ. ಹಾಯ್ ನಮಸ್ತೆ. ನಮಸ್ತೆ ಮೇಡಮ್. ನಿಮ್ಮ ಹೆಸರು? ಅಭಿಷೇಕ್ ಗೌಡ ಅಂತ. ಅಭಿಷೇಕ್, ಇದು ಚನ್ನಪಟ್ಟಣ ಹತ್ರ ಇರುವಂತಹ ಬೈರಾಪಟ್ಟಣ ಅನ್ನುವಂತಹ ಒಂದು ಊರಲ್ವಾ? ರಾಮನಗರ ಡಿಸ್ಟ್ರಿಕ್ಟ್, ಚನ್ನಪಟ್ಟಣ ತಾಲೂಕು, ಬೈರಾಪಟ್ಟಣ ಗ್ರಾಮ. ಓಕೆ. ಸೊ ಏನ್ ಮಾಡ್ತಿದ್ದೀರಾ ಪ್ರೊಫೆಷನಲಿ? ಪ್ರೊಫೆಷನಲ್ ಬಂದು KBL ಕೆಲಸ ಮಾಡೋದು ಮೇಡಮ್. ಜೊತೆಗೆ ಇದನ್ನ ಪಾರ್ಟ್ ಟೈಮ್ ಆಗಿ ಇದನ್ನು ಮಾಡ್ತಾ ಇದ್ದೀವಿ ಮೇಡಮ್. ಎಷ್ಟು ವರ್ಷದಿಂದ ಹಳ್ಳಿಕಾರ್ ಸಾಕ್ತಾ ಇದ್ದೀರಾ ಮೇಡಮ್? ಇದು ನಾವು 4 ವರ್ಷದಿಂದ ಮಾಡ್ತಾ ಇದ್ದೀವಿ. 4 ವರ್ಷದಿಂದ. ಓಕೆ. ನಿಮ್ ಫಾರ್ಮ್ ನೇಮ್ ಏನಾದ್ರು ಇದೆಯಾ? ಹಾ ಮೇಡಮ್, ಫಾರ್ಮ್ ನೇಮ್ ಇದೆ. ಏನು? ಅಂಜನಿ ಫಾರ್ಮ್ ಅಂತ ಮಾಡಿದ್ವಿ ಮೇಡಮ್. ಅಂಜನಿ ಫಾರ್ಮ್. ಓಕೆ. ಸೊ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಹಾಕ್ತಾ ಇರ್ತೀರಲ್ಲ ಜಾಸ್ತಿ? ಹೌದು, ನೋಡಿದೀನಿ. ಕರೆಕ್ಟ್. ಅಂಜನಿನಾ? ಅಂಜನಿ ಫಾರ್ಮ್ ಅಂತ ಇದೆ ಇವ್ರದ್ದು ಇನ್ಸ್ಟಾಗ್ರಾಮ್ ಅಲ್ಲಿ ಅಕೌಂಟು. ನೋಡಿದ್ದೀನಿ ಇವ್ರ ವಿಡಿಯೋಸ್ಗಳಲ್ಲೆಲ್ಲ ಕೂಡ. ಸಾಕಷ್ಟು ಹಳ್ಳಿಕಾರ್ ಹಸುಗಳನ್ನ ಸಾಕ್ತಾ ಇರ್ತಾರೆ. ಯಾಕೆ ಹಳ್ಳಿಕಾರ್ ಹಸುಗಳನ್ನ ಸಾಕ್ಬೇಕು ಅನ್ನುವಂತಹ ಒಂದು ಇಂಟ್ರೆಸ್ಟ್ ಬಂತು, ಕ್ರೇಜ್ ಬಂತು? ಮೇಡಮ್, ನಮ್ಮ ತಂದೆ ಅವಾಗಿಂದನೂ ಸಾಕೋ ಬಂದಿದ್ರು. ಅವ್ರು ಸ್ವಲ್ಪ ಬೈಕ್ ಆಕ್ಸಿಡೆಂಟ್ ಅಲ್ಲಿ 2016ರಲ್ಲಿ ತೀರೋದ್ರು. ಅದಾದ್ಮೇಲೆ ನಾವು ಸ್ವಲ್ಪ ದಿನ ರಾಮನಗರದಲ್ಲಿ ಇದ್ವಿ. ಆಮೇಲೆ ಮತ್ತೆ ಊರಿಗೆ ಬರ್ಬೇಕು ಅಂತ ಬಂದ್ಮೇಲೆ ಮನೆ ಗುರುಪ್ರವೇಶಕ್ಕೆ ಅಂತ ಗೌರಿ ಅಂದ್ಬಿಟ್ಟು ಇದನ್ನ ಹಸು ತಂದ್ವಿ ಮೇಡಮ್. ಅಲ್ಲಿಂದ ಸ್ಟಾರ್ಟ್ ಆಗಿ ಇವಾಗ ಇಷ್ಟಕ್ಕೆ ತಗೊಂಡೋಗಿ ನಿಲ್ಸಿದ್ವಿ ಮೇಡಮ್. ಓಕೆ ಓಕೆ. ಹೆಂಗ ಅನಿಸ್ತದೆ? ಖುಷಿ ಅನಿಸ್ತಾ ಇದೆಯಾ? ತುಂಬಾ ಖುಷಿ ನಮ್ಗೆ. ಇದರಿಂದ ನಮ್ಗೆ ತುಂಬಾ ಖುಷಿ ಆಗುತ್ತೆ ಸಾಕಕ್ಕೆ. ಆಮೇಲೆ ನಮ್ಗೆ ಇಲ್ಲಿ ಬೇರೆ ಕಡೆ ಎಲ್ಲೂ ಹೋಗಕ್ಕೆ ಇದು ಸಿಗಲ್ಲ. ಆರಾಮಾಗಿ ಇದನ್ನ ನೋಡ್ಕೊಂಡು ಇದೀವಿ. ಕೆಲಸ ಆಯ್ತು, ನೀವಾಯ್ತು, ನಿಮ್ ಪ್ರೊಫೆಷನಲ್ ಆಯ್ತು, ಈ ಕಡೆ ಹಳ್ಳಿಕಾರ್ ಹಸುಗಳಾಯ್ತು, ಮನೆ ಆಯ್ತು ಅಂತ ನೆಮ್ಮದಿ ಜೀವನದಲ್ಲಿ ಇದೀರಾ. ಖುಷಿ ಅಂತ ಅನ್ಸ್ತಾ ಇದೆ. ಇವುಗಳ ಜೊತೆ ಎಲ್ಲ ಟೈಮ್ ಸ್ಪೆಂಡ್ ಮಾಡೋದು, ಇವುಗಳ ಒಟ್ಟಿಗೆ ಇರೋದು ಖುಷಿ ಕೊಡುತ್ತಾ? ಹೌದು ಮೇಡಮ್, ತುಂಬಾ ಖುಷಿ ಆಗುತ್ತೆ. ಆಮೇಲೆ ಈಗ ಹಳ್ಳಿಕಾರ್ಗಳು ಈಗ ಸ್ವಲ್ಪ ಹೆಣ್ಣಸುಗಳು ಸ್ವಲ್ಪ ಎಲ್ಲ ಕಮ್ಮಿ ಆಗಿರೋದ್ರಿಂದ ನಾವು ಸ್ವಲ್ಪ ಬ್ರೀಡರ್ ಮಾಡಿ ಬ್ರೀಡ್ ಗಳು ಕೊಡೋಣ ಅಂದ್ಬಿಟ್ಟು ಒಳ್ಳೊಳ್ಳೆ ಹೆಣ್ಗರಗಳು, ಹಸುಗಳು ಎಲ್ಲ ನಮ್ಮ ರಾಮನಗರ ಡಿಸ್ಟ್ರಿಕ್ಟ್ ಅಲ್ಲಿ ತುಂಬಾ ಓರಿಗಳೈತೆ. ಅದಕ್ಕೋಸ್ಕರ ನಮ್ಗೆ ತುಂಬಾ ಅನುಕೂಲ ಆಯ್ತು. ಅದಕ್ಕೋಸ್ಕರ ಹೆಣ್ಣಸುಗಳು ಸಾಕು. ಕ್ರಾಸಿಂಗ್ ಯೂಶುವಲಿ ಎಲ್ಲಿ ಕರ್ಕೊಂಡು ಹೋಗ್ತೀರಾ ಮೇಡಮ್? ನಮ್ಗೆ ಎಲ್ಲಾ ಓರಿಗಳನ್ನು ಫೇವ್ರೇಟೇನೆ. ನಾವು ಹಸುಗಳನ್ನ ಈಗ ನಮ್ಗೆ ಗೊತ್ತಿರೋ ದೊಡ್ಡವ್ರನ್ನ ಕೇಳ್ಕೊಂಡು ನಮ್ಗೆ ಗೊತ್ತಿರೋದನ್ನ ಐಡಿಯಾದಲ್ಲಿ ಹಸುಗಳನ್ನ ಮತ್ತೆ ಓರಿಗಳನ್ನ ಮ್ಯಾಚ್ ಮಾಡಿ ಅದಕ್ಕೆ ಕೊಡಿಸ್ತೀವಿ ಮೇಡಮ್. ಇದೇ ಫೇವ್ರೇಟ್ ಅದೇ ಫೇವ್ರೇಟ್ ಅಂತಿಲ್ಲ, ಎಲ್ಲಾ ಓರಿಗಳು ನಮ್ಗೆ ಇಷ್ಟ. ಇಷ್ಟ ಸೊ ನೋಡ್ಕೊಂಡು ಕೊಡಿಸ್ತೀರಾ? ನೋಡ್ಕೊಂಡು ಕೊಡಿಸ್ತೀವಿ ಮೇಡಮ್. ಓಕೆ. ಒಂದ್ ಗೆಸ್ಸಲ್ಲಿ ಕೊಡಿಸ್ತೀವಿ, ಇದೇ ತರ ಕೊಡ್ಸೋ ಈ ತರ ಕರ ಬರುತ್ತೆ ಅಂದ್ಬಿಟ್ಟು ಕೊಡ್ಸಿದೀವಿ. ಕರುಗಳು ಬಂದೈತೆ, ಎಲ್ಲ ಹೇಳ್ತೀನಿ ಮೇಡಮ್ ಯಾವ್ದಕ್ಕೆ ಅಂತ. ತುಂಬಾ ಕುತೂಹಲವಾಗಿದೆ ಇವರ ಹಸುಗಳನ್ನ ಮತ್ತೆ ಕರುಗಳನ್ನ ನೋಡೋದಕ್ಕೆ. ಸೊ ಬನ್ನಿ ಒಂದೊಂದಾಗೆ ಇವರ ಹಸುಗಳು ಮತ್ತೆ ಕರುಗಳನ್ನ ನೋಡೋಣ. ಸೊ ಹಸು ರ್ಯಾಶ್ ಆಗಿದೆಯಾ? ಇಲ್ಲ ಮೇಡಮ್, ಸಾಧು ಗುಣ. ಸೊ ಈ ಹಸು ಎಲ್ಲಿಂದ ತಂದಿದ್ದು ಮೇಡಮ್? ಇದು ನಮ್ಮ ಚನ್ನಪಟ್ಟಣದಲ್ಲಿ ನಮ್ಮ ಸ್ನೇಹಿತರದೇನೆ, ಕಳ್ಳಿ ಹೊಸೂರು ಅಂತ ಇದೆ ಮೇಡಮ್, ಇಲ್ಲಿ ತಿಟ್ಮಾರಳ್ಳಿ ಪಕ್ಕ. ಇದು ಮನೆ ಗುರುಪ್ರವೇಶಕ್ಕೆ ಅಂದ್ಬಿಟ್ಟು ಪಲಾಸಿನ ಇಟ್ಕೊಂಡ್ ಬಂದಿದ್ದು, 8 ತಿಂಗಳು ಪಲಾಸು. ಮೊದ್ಲೊಂದು ಓರ್ಗರು ಕೊಟ್ಟಿತ್ತು, ಇವಾಗ ಅಂಜನಿ ಅಂದ್ಬಿಟ್ಟು ಇದ್ರ ಮಗಳನ್ನೇ ನಾಮಕರಣ ಮಾಡಿ ಫಾರ್ಮ್ ನೇಮ್ ಇಕ್ಕಿದ್ವಿ ಮೇಡಮ್. ಇದು ಬಂದು ಕಳ್ಳಿ ಹೊಸೂರ್ದು ಮೇಡಮ್. ಇದು ಚನ್ನಪಟ್ಟಣ, ಅದು ತಿಟ್ಮಾಳಿ ಪಕ್ಕ. ಇದು ಪಲ್ನಸು ತಂದಿದ್ದು 8 ತಿಂಗಳು ಪಲ್ನಸು. ಲಾಸ್ಟ್ ಟೈಮ್ ಓರ್ಗರು ಕೊಟ್ಟಿತ್ತು, ಮಾಗಡಿ ಜಾತ್ರೆಯಲ್ಲಿ ಸೇಲ್ ಮಾಡಿದ್ವಿ. ಈಗ 2ನೇ ಸತಿಗೆ ಸಿದ್ದರಾಜಣ್ಣ ಓರಿಗೆ ಕರು ಬಿದ್ದೈತೆ, ಹೆಣ್ಗರು ಅದು ಐತೆ ಮೇಡಮ್. ಈಗ 2ನೇ ಸೋಲು. ಇದೇ ನಮ್ಮ ಮನೆಗೆ ಫಸ್ಟ್ನೇ ಹಸು. ಮೊದಲನೇ ಹಸು ನಿಮ್ಮ ಮನೆಗೆ ಬಂದಿದ್ದು? ನಾವು ನನ್ನ ತಮ್ಮ ಸೇರಿ. ಇದೇನಾ ಗೌರಿ? ಇದೇನೆ ಮೇಡಮ್ ಗೌರಿ. ಓಕೆ. ಅದಕ್ಕೋಸ್ಕರ ಇದರಿಂದನೇ ನಮ್ಗೆ ಇದಾಗಿದೆ ಮೇಡಮ್, ಇದರಿಂದನೇ ಸಾಕ್ತಾ ಇರೋದು. ಇದೇ ನಮ್ಮ ಮನೆಗೆ ಮೊದಲನೇ ಹಸು. ಓಕೆ. ಸೊ ಈ ಒಂದು ಹಸುವಿಂದ ಶುರುವಾದಂತಹ ಇವರ ಒಂದು ಜರ್ನಿ ಇಷ್ಟು ಹಸುಗಳು ಮತ್ತೆ ಕರುಗಳವರೆಗೂ ಬಂದು ನಿಂತಿದೆ. ಸೊ ಇನ್ನೂ ಫಾರ್ಮ್ ತುಂಬಲಿ, ನಿಮ್ಮ ಒಂದು ಫಾರ್ಮ್ ಇನ್ನೂ ತುಂಬಿ ತುಳುಕ್ಲಿ ಅಂತ ನಾವೆಲ್ಲರೂ ಕೂಡ ಹಾರೈಸ್ತೀವಿ. ಇನ್ನೂ ಸಾಕಷ್ಟು ಸಂಖ್ಯೆಯಲ್ಲಿ ಹಸುಗಳನ್ನು ಅಭಿವೃದ್ಧಿ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ, ಕರುಗಳನ್ನ. ಸೊ ಈಗ ಇದರಿಂದ ಎಷ್ಟು ಕರುಗಳಾಗಿದೆ ಅಂದ್ರಿ ಮೇಡಮ್? ಇದು ಫಸ್ಟ್ನೇ ಕರು ಓರ್ಗರು ಹಾಕಿತ್ತು, 2ನೇ ಕರು ಹೆಣ್ಗರು ಹಾಕಿತ್ತು. 2ನೇ ಕರು. ಓಕೆ. ಯಾವ್ದು ಕೊಡ್ಸಿದ್ರಿ ಮೇಡಮ್? ಇದು ಫಸ್ಟ್ನೇ ಕರು ಸಿದ್ದರಾಜಣ್ಣ ಓರಿಗೆ ಕೊಡ್ಸಿದ್ದು, ಇವಾಗ್ಲೂ ಸಿದ್ದರಾಜಣ್ಣನಿಗೆ ಓರಿಗೆ ಕೊಡ್ಸಿದ್ದು. ಫಸ್ಟ್ನೇ ಕರು ಓರ್ಗರು ಬಿದ್ದೈತೆ, ಈ 2ನೇ ಕರು ಹೆಣ್ಗರು ಬಿದ್ದೈತೆ. ಅದ್ರಲ್ಲೂ ಇದ್ರ ಕರು ಬಂದು ಮೇಡಮ್ ಅಪರೂಪ ಕರು ಹುಟ್ಟೈತೆ. ಅದನ್ನೆಲ್ಲ ಅಮರಾವತಿ ಕರು ಅಂದ್ಬಿಟ್ಟು ತುಂಬಾ ಜನ ಇನ್ಸ್ಟಾಗ್ರಾಮ್ ಅಲ್ಲಿ ಕೇಳ್ತಾ ಇದ್ರು. ಬಟ್ ಅದು 3 ತಿಂಗಳಾದ್ಮೇಲೆ ಪ್ಯೂರ್ ರೂಪಾಯಿ ಬಣ್ಣಕ್ಕೆ ಬರುತ್ತೆ. ಕೆಲವೊಂದು ಓರಿಗಳಲ್ಲಿ ಆತರ ಬರುತ್ತೆ. ಇದು ಸರಿ 2ನೇ ಕರು ಆತರ ಬಂದಿರೋದು ನಮ್ಮ. ಓಕೆ ಓಕೆ. ಸೊ ತುಂಬಾ ಚೆನ್ನಾಗಿದೆ. ಸೊ ಒಟ್ಟು ಎಷ್ಟಿದೆ ಇವಾಗ ನಿಮ್ಮ ಫಾರ್ಮ್ ಅಲ್ಲಿ? ಟೋಟಲ್ 13 ಇದೆ ಮೇಡಮ್. 13 ಹಸು ಕರು ಎಲ್ಲ ಸೇರಿ 13 ಇದೆ. 13 ಇದೆ. ಓಕೆ. ಸೊ ಚೆನ್ನಾಗಿದೆ. ಗೌರಿ ಇವರ ಒಂದು ಫಾರ್ಮ್ ನ ಮೊದಲನೆಯ ಹಸು. ಸೊ ಮನೆಗೆ ಲಕ್ಷ್ಮಿ ತರ ಬಂದಿದೆ. ಸೊ ಲಕ್ಷ್ಮಿ ತರ ಬಂದು ಇವತ್ತು ಇಷ್ಟು ಹಸು ಕರುಗಳನ್ನ ಮನೆಯಲ್ಲಿ ಆಗೋ ತರ ಮಾಡಿದೆ. ಸೊ ತುಂಬಾ ಚೆನ್ನಾಗಿದೆ. ಸೊ ಬನ್ನಿ ನೆಕ್ಸ್ಟ್ ನೋಡೋಣ. ಹೇಳಿ. ಸೊ ಈ ಹಸು ಬಗ್ಗೆ ಹೇಳೋದಾದ್ರೆ ಮೇಡಮ್, ಇದು ನಮ್ಮ ಮನೆಗೆ 2ನೇ ಹಸು ಮೇಡಮ್. ಇದು ಬಂದು ಪಾರ್ವತಿ ಅಂತ ನೇಮ್ ಕಟ್ಟಿದೀವಿ ಇದಕ್ಕೆ. ಇದ್ರದ್ದು ಕರು ಜೊತೆ ಇಟ್ಕೊಂಡ್ಬಂದಿದ್ವಿ ಮೇಡಮ್. ಅದ್ರ ಮಗಳು ಲಕ್ಷ್ಮಿ ಅಂತ. ಇದು ಬಂದು ನಮ್ಮ ಫ್ರೆಂಡ್ ಹನುಮಂತೇಗೌಡ ದೊಡ್ಡಿ ಅಂದ್ಬಿಟ್ಟು ಮೇಡಮ್, ಆ ಕಡೆ
ಮಂಚಿಮಲೆ ಡ್ಯಾಮ್ ಸೈಡ್ ಬರುತ್ತೆ ಹನುಮಂತೇಗೌಡನ ದೊಡ್ಡಿ ಅಂತ, ಅಲ್ಲಿ ಕಿರಣ್ ಅಂದ್ಬಿಟ್ಟು ಕೊಟ್ಟಿದ್ದೆ ಮೇಡಮ್. ಓಕೆ, ಎಷ್ಟಕ್ಕೆ ತಂದಿದ್ರಿ ಮೇಡಮ್? ಇದು ರೇಟ್ ಬಂದು ಮೇಡಮ್ ಅವ್ರ ಫ್ರೆಂಡ್ಶಿಪ್ ಅಲ್ಲಿ ಕಟ್ ಕಳ್ಸಿದ್ರು. ಈಗ ಇದು ಬಂದು ಇದು ಈಗ ತಿರ್ಗಾ 2ನೇ ಸರಿಗೆ ಫಲ ಆಗೈತೆ. ಇದು 900 ಓರಿ ಅಂದ್ಬಿಟ್ಟು ಕೃಷ್ಣಗೌಡ ಅವ್ರದ್ದು ಓರಿಗೆ ಫಲ ಆಗೈತೆ ಮೇಡಮ್. ಇನ್ನೊಂದು 2-3 ದಿವಸ ಕರು ಹಾಕುತ್ತೆ. ಓಕೆ, ಸೊ ತುಂಬಾ ಚೆನ್ನಾಗಿದೆ. ಹಾ ಮೇಡಮ್. ಕೊಡ್ಸಿದ್ ಯಾವ್ದಕ್ಕೆ ಅಂದ್ರೆ ಕ್ರಾಸಿಂಗು? ಮೇಡಮ್ ಇದು 900 ಓರಿ ಮೇಡಮ್. ಓಕೆ ಓಕೆ ಓಕೆ. ಇಲ್ಲಿ ಮುಂದೆ ಚನ್ನಪಟ್ಟಣ ಮೇಡಮ್, ಆರಕೊಪ್ಪ ಪಕ್ಕ. ಕೇಳಿರ್ಲಿಲ್ಲ ಅದಕ್ಕೆ. ಹಾ ಮೇಡಮ್, 900 ಓರಿ ಅಂತ ಇದು ಐತೆ. ಅದು ಆ ಸೈಡ್ ಸೇರ್ಕೊಳುತ್ತೆ ಮೇಡಮ್. ಇಗ್ಲೂರು ಮತ್ತೆ ಆ ಕಡೆ ಮಳವಳ್ಳಿ ಸೇಳಿ ಹಂಗ ಆ ಸೈಡ್ ಆ ಕಡೆಯವ್ರು ಬರ್ತಾರೆ ಜಾಸ್ತಿ. ಸೊ ನೋಡಿರ್ಲಿಲ್ಲ ಊರಿನ, ಅದಕ್ಕೆ ಕೇಳಿದೆ ಮತ್ತೆ. ಸೊ ಚೆನ್ನಾಗಿದೆ. ಸೊ ಈಗ ಇದು ಪ್ರೆಗ್ನೆಂಟ್ ಇದೆ, ಇನ್ನೊಂದು 2-3 ದಿನದಲ್ಲಿ ಕರು ಹಾಕುತ್ತಂತೆ. ನೋಡೋಣ ಯಾವ ಕರು ಹಾಕುತ್ತೆ ಅಂತ. ಏನಂದ್ರೆ ಮೇಡಮ್ ನಾವು ಗುಣಲಕ್ಷಣಗಳು, ಇದ್ರದ್ದು ಗುಣಲಕ್ಷಣ ತುಂಬಾ ಸಾಧು. ನಮ್ಗೆ ಇದು ಫೇವ್ರೇಟ್ ಮೇಡಮ್. ಇದು ಮನೆಗೆ ಇದ್ರ ಮಗಳೈತೆ ಮೇಡಮ್, ಬಸ್ತಿ ಮಗಳು. ನಮ್ಗೆ ಬಸ್ತಿ ಓರಿದ್ದು ಫೇವ್ರೇಟ್ ಇತ್ತು ಅವಾಗ. ಅದರಿಂದೋಸ್ಕರ ಅದ್ರದ್ದು ಹೆಣ್ಗಾರು ಚೆನ್ನಾಗಿರ್ತದೆ, ನೋಡಕ್ಕೂ ಚೆನ್ನಾಗಿ, ಸಾಧು ಗುಂಡಲ್ಲಿ ಒಳ್ಳೇದು ಅಂದ್ಬಿಟ್ಟು ಅದ್ರ ಕರು ಐತೆ ಮೇಡಮ್. ಅದ್ರ ಹೆಸರು ಲಕ್ಷ್ಮಿ ಅಂತ ಇಟ್ಟಿದೀವಿ. ಅದು ಚೆನ್ನಾಗೈತೆ. ಓಕೆ, ಸೊ ತುಂಬಾ ಚೆನ್ನಾಗಿದೆ. ಸೊ ಬನ್ನಿ ಈ ಕಡೆ ನೋಡೋಣ. ಇದ್ರ ಬಗ್ಗೆ ಹೇಳೋದಾದ್ರೆ ಮೇಡಮ್, ಇದು ಮಾಗಡಿ ಹತ್ರ ಮೊತ್ತ ಅಂತ ಕೇಳಿದ್ರೆ ಮೇಡಮ್, ಮಾಗಡಿ ಹತ್ರ ಮೊತ್ತ ಅಂತ ಐತೆ. ಅಲ್ಲಿ ವಿನಯ್ ಅಂತ ನಮ್ಮ ಸ್ನೇಹಿತರಿದ್ದಾರೆ. ಅವ್ರ ಹತ್ರ ಸಣ್ಣ ಕರಲ್ಲಿ ತಬ್ಲಿ ಕರುಗಳು ಇರ್ತವೆ ಮೇಡಮ್. ಈಗ ತಾಯಿಗಳಿಗೆ ಪ್ರಾಬ್ಲಮ್ ಆದ್ರೆ ಏನಾದ್ರು ಕರುಗಳು ಉಳ್ಕೊಬಿಡ್ತಲ್ಲ, ಆ ತರ ಕರುನಲ್ಲಿ ನಮ್ಮ ತಾತನ್ಗೆ ಕೊಡ್ಸಿದ್ದೆ. ಇದನ್ನ ಅವ್ರ ಕೈಲಿ ಸಾಕಾಗಿಲ್ಲ ಅಂದ್ಬಿಟ್ಟು ವಾಪಸ್ ಕೊಟ್ಟರು, ತಗೊಬಂದು ನಾನು ಇಟ್ಕೊಂಡಿದ್ದೀನಿ ಮೇಡಮ್. ಇನ್ನು ಹಾಲಲ್ಲ ಐತೆ, ಇನ್ನು ಏನು ಕ್ರಾಸಿಂಗ್ ಏನು ಮಾಡಿಸಿಲ್ಲ. ಇದು ಐತೆ ಮೇಡಮ್, ಅದು ನೋಡ್ಕೊಂಡು. ಈಗ ಹಾಲಲ್ಲಿ ಇದಕ್ಕೆ ಹಾಲಲ್ಲ ಮೇಡಮ್. ಓಕೆ. ಸೊ ಎಷ್ಟಕ್ಕೆ ತಗೊಂಡ್ ಬಂದಿದ್ರಿ ಮೇಡಮ್? ಇದನ್ನು ಏನಿಲ್ಲ ಮೇಡಮ್, ರೇಟ್ಗಳು ಹಂಗೆ ಹೇಳ್ತೀನಿ. ಸೊ ಫ್ರೆಂಡ್ಶಿಪ್ ಮೇಲೆ ತಗೊಂಡ್ ಬಂದಿದ್ರಿ. ಸೊ ತುಂಬಾ ಚೆನ್ನಾಗಿದೆ, ಹಾಲಲ್ಲಂತೆ. ಸೊ ನೋಡ್ತಾ ಇರ್ಬೋದು, ಉದ್ದಾಪನ್ನ ಎಲ್ಲ ಕೂಡ ತುಂಬಾ ಚೆನ್ನಾಗಿದೆ. ಅಂದ್ರೆ ಯಾವ್ದಕ್ಕೂ ಕೂಟ ತರ ಏನ್ ಹಾಕಿಲ್ಲ, ಹಂಗೆ ನಮ್ಗೆ ಮೇಡಮ್ ಇನ್ನೂ ಐಡಿಯಾ ಬೇಕು ನಮ್ಗೆ. ಕೂಟ ಅನ್ನೋದಕ್ಕಿಂತ ಬ್ರೀಡಿಂಗ್ ಮಾಡಿಸ್ಬೇಕು. ಬ್ರೀಡಿಂಗ್ ಪರ್ಪಸ್ ಅಲ್ಲಿ ಮಾಡ್ತಾ ಇದ್ದೀರಾ? ಕರಗಳನ್ನ ಹೆಣ್ಗರಾಗ್ಲಿ ಓರ್ಗರಾಗ್ಲಿ ನಾವು ಹಾಕ್ಸ್ಕೊಟ್ರೆ ಕೂಟ ಮಾಡೋರು ಕೂಟ ಮಾಡ್ಕೋತಾರೆ, ಮಾಡ್ಕೊಳ್ತಾರೆ. ನಮ್ಗೆ ಬ್ರೀಡಿಂಗ್ ಪರ್ಪಸ್ ಅಲ್ಲಿ ಮಾಡ್ತಿದ್ದೀರಾ? ಮಾಡ್ತಾ ಇದ್ದೀರಾ? ಕೂಟ ಹಾಕೋರಿಗೆ ನಾವು ಬ್ರೀಡಿಂಗ್ ಮಾಡಿಸ್ಕೊಟ್ರೇನೆ ಅವ್ರು ಕೂಟ ಹಾಕಕ್ ಆಗೋದು. ಕೂಟ ಹಾಕೋರೆ ಬೇರೆ, ಬ್ರೀಡಿಂಗ್ ಮಾಡೋರೆ ಬೇರೆ. ಹಂಗಾಗಿ ಮೇಡಮ್ ನಮ್ ರಾಮನಗರ ಚನ್ನಪಟ್ಟಣದಲ್ಲಿ ತುಂಬಾ ಜನ ಹೆಣ್ಣಸುಗಳು ಸಾಕಿದ್ದಾರೆ. ಅವ್ರ ಮನೆಗಳೆಲ್ಲ ಒಳ್ಳೊಳ್ಳೆ ಕರುಗಳು ಬೀಳುತ್ತೆ. ಈಗ ಮಂಡ್ಯ, ಶ್ರೀರಂಗಪಟ್ಟಣ ಮತ್ತೆ ಹೊರಗಡೆ ಅವರೆಲ್ಲ ಕೂಟ ಹಾಕೋದಲ್ಲ ನಮ್ಮ ಸೈಡ್ ಕರುಗಳನ್ನ ತಗೊಂಡೋಗೋ. ಸಿಹಳ್ಳಿ, ಬನ್ನೂರು, ಪ್ರತಿಯೊಬ್ರು ನಮ್ಮ ಸೈಡ್ ಬಂದು ಕರುಗಳನ್ನ ತಗೊಂಡೋಗ್ತಾರೆ. ಅವ್ರುಗಳು ಕೂಟ ಹಾಕ್ತಾರೆ. ನಾವು ಹೆಣ್ಣಸುಗಳನ್ನ ಸಾಕಿ ನಮ್ಮ ಸೈಡ್ ಓರಿಗಳು ಇರೋದ್ರಿಂದ ನಮ್ಗೆ ಒಳ್ಳೊಳ್ಳೆ ಕರುಗಳು ಬೀಳ್ತೈತೆ. ನಮ್ಮ ರಾಮನಗರ ಚನ್ನಪಟ್ಟಣದಲ್ಲಿ ಒಳ್ಳೊಳ್ಳೆ ಓರಿಗಳು ಕಟ್ಟಿದ್ದಾರೆ ಮೇಡಮ್. ಹೆಣ್ಣಸುಗಳನ್ನ ಇನ್ನೂ ಕಟ್ಟಬೇಕು. ಚೆನ್ನಾಗಿ ಸಾಕಿದ್ರೆ, ಈ ತರ ಕರುಗಳು ಸಾಕಿದ್ರೆ ಹೆಣ್ಗರಗಳನ್ನ ಕರ ಹಾಕ್ಸ್ಬೋದು, ಇನ್ನ ಕೂಟಗಳು ಮಾಡಿ ಸಾಕ್ಬೋದು. ಅದು ತುಂಬಾ ಚೆನ್ನಾಗಿದೆ. ಸೊ ಬನ್ನಿ ಈ ಕಡೆ ಒಂದಿದೆ ಹಿಂದೆ. ಇದು ಮೇಡಮ್, ಇದು ಭರತ್ ಚಕ್ರವರ್ತಿದ್ದು. ಓಕೆ ಓಕೆ ಓಕೆ. ಈ ಕರು ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಎಲ್ಲಿಂದ ತಂದಿರೋದು ಮೇಡಮ್? ಇದು ಜಿಗಣಿ ಹತ್ರ ಭರತ್ ಚಕ್ರವರ್ತಿ ಅಂತ ನಿಮಗೂ ಗೊತ್ತಿರಬಹುದು. ಇನ್ಸ್ಟಾಗ್ರಾಮ್ ಅಲ್ಲಿ ಅವರು ಚೆನ್ನಾಗಿ ವಿಡಿಯೋಸ್ ಎಲ್ಲ ನೋಡಿದೀನಿ. ಅವರು ನಮ್ಮ ಸ್ನೇಹಿತರು ಮೇಡಮ್. ಅವ್ರ ಹತ್ರ ಇದು ಕರುನ ಹಸುಗಳೇನೋ ಜಾಸ್ತಿ ಇತ್ತು ಅಂದ್ಬಿಟ್ಟು ಫಲ ಮಾಡಿಸಿದ್ರು ಇದನ್ನ. ಹಂಗಾಗಿ ನಿಮ್ಗೆ ಕೊಡ್ತೀನಿ ಅಂತ ಕೇಳಿದಾಗ ಕರುನ ಆಯ್ತು ಅಂದ್ಬಿಟ್ಟು ಅವರು ಕೊಟ್ಟರು. ಯಾವಾಗ ತಂದಿದ್ದು ಮೇಡಮ್? 20 ದಿವಸ ಆಯ್ತು ಅಷ್ಟೇ ಇಟ್ಕೊ ಬಂದು. ಇದು ಬಂದು ಸರ್ದಾರ್ ವರಿಗೆ ಫಲ ಆಗೈತೆ ಮೇಡಮ್. ಓಕೆ ಓಕೆ. 3 ತಿಂಗಳು. ಈಗ ಇದಕ್ಕೆ ಎಷ್ಟು ವರ್ಷ ಮೇಡಮ್? ಇವಾಗ 2 ಇವಾಗ 2 ಆಗಿದೆಯಾ? ಇವಾಗ 2 ಆಗೈತೆ. ಓರೆಲ್ಲ ಅವರೇ ಕೊಡ್ಸಿದ್ರು. ಹಂಗಾಗಿ ಮೇಡಮ್ ನಾವು ಬ್ರೀಡಿಂಗ್ ಪರ್ಪಸ್ ಅಲ್ವಾ ಮಾಡೋದು, ನಿಮ್ಮ ಮನೇಲಿ ಒಂದ್ ಇರ್ಲಿ ಅಂದ್ಬಿಟ್ಟು ಚೆನ್ನಾಗಿ ಸಾಕ್ತಿರ ಅಂತ ಅವ್ರು ಕೊಟ್ಟು ಕಳ್ಸಿದ್ರು. ಸೊ ಇದು ನೋಡಿ 2 ಈಗ ಹಸು ಇದು ಚೆನ್ನಾಗಿದೆ. ಸೊ ಭರತ್ ಚಕ್ರವರ್ತಿ ಅವರಿಂದ ತೊಗೊಂಡು ಬಂದಿರೋದಂತೆ. ಅವರು ಕೂಡ ಬ್ರೀಡಿಂಗ್ ಪರ್ಪಸಲ್ಲಿ ಹಸುಗಳನ್ನು ಸಾಕ್ತಾರೆ. ಕರುಗಳನ್ನು ಕೂಡ ಸಾಕಷ್ಟು ಅವ್ರ ಫಾರ್ಮಿಂದನೂ ಕೂಡ ಸಾಕಷ್ಟು ಕರುಗಳನ್ನು ಕೂಡ ಕೊಟ್ಟಿದ್ದಾರೆ. ಸೊ ತುಂಬ ಚೆನ್ನಾಗಿ ಅವರು ಕೂಡ ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ಸೊ ಅವರ ಒಂದು ಫಾರ್ಮಿಂದ ತಂದಿರುವಂತಹ ಒಂದು ಹಸು ಇದು ತುಂಬ ಚೆನ್ನಾಗಿದೆ. ಸೊ ಗುಣಲಕ್ಷಣಗಳೆಲ್ಲ ಹೇಗಿದೆ ಇದು? ತುಂಬಾ ಚೆನ್ನಾಗಿದೆ ಮೇಡಮ್. ಸಾಧು ಅದು ಮೇಡಮ್ ಇದ್ರದ್ದು ಏನಂದ್ರೆ ಇದು ಕರ್ನಾಟಕ ಚೆಲುವನ್ ಮಗಳು ಮೇಡಮ್. ಇದು ಅದ್ರದ್ದು ಬೆಳ್ಳೆನಿದು. ಹಾಗಾಗಿ ಚೆನ್ನಾಗೈತೆ ಮೇಡಮ್. ಸಾಧು ಗುಣ ಎಲ್ಲ ಚೆನ್ನಾಗೈತೆ. ಆಮೇಲೆ ಜಾತಿ ಎಲ್ಲ ಚೆನ್ನಾಗೈತೆ. ಅವರೆಲ್ಲ ಸೆಲೆಕ್ಟ್ ಮಾಡಿರೋದಲ್ವಾ, ಅದ್ರಲ್ಲೇನು ಮಾತಾಡಂಗಿಲ್ಲ. ಚೆನ್ನಾಗೈತೆ. ಅದಕ್ಕೋಸ್ಕರ ನಮ್ಗೆ ಆಯ್ತು. ಹಸುಗಳೆಲ್ಲ ಸುಳಿಗಳೆಲ್ಲ ನೋಡ್ತೀರಾ? ಮೇಡಮ್ ಸುಳಿ ಎಲ್ಲ ನೋಡ್ತೀವಿ. ಸುಳಿ ಶುದ್ಧ ಎಲ್ಲ ನೋಡ್ತೀವಿ ಮೇಡಮ್. ಯಾಕಂದ್ರೆ ಕೂಟ ಹಾಕೋರು ಕೇಳೋದೆ ಫಸ್ಟ್ ಸುಳಿನ ಮೇಡಮ್. ಹಂಗಾಗಿ ಇದಕ್ಕೆ ಹೆಣ್ಣಸುಗೆ ಕರೆಕ್ಟ್ ಆಗಿ ಸುಳಿ ಇತ್ತು ಅಂದ್ರೆ ಕರೆಕ್ಟ್ ಆಗಿರೋ ಓರಿಗಳಿಗೆಲ್ಲ ಸೆಲೆಕ್ಟ್ ಮಾಡಿರೋ ಓರಿಗಳಿಗೆಲ್ಲ ಸುಳಿ ಇರಲ್ಲ. ಅದಕ್ಕೋಸ್ಕರ ನಾವು ಸುಳಿ ನೋಡ್ಲೇಬೇಕಾಗುತ್ತೆ. ನಮ್ಗೆ ಸುಳಿ ಲೆಕ್ಕ ಇಲ್ಲ. ನಾವು ಯಾವ ಸುಳಿ ಇದ್ರು ಕಟ್ತೀನಿ ನಾನು. ನಾನೇನ್ ಎದುರ್ಕೊಳ್ಳಲ್ಲ. ಸುಳಿ ಇರ್ಬೇಕು, ಆ ಸುಳಿ ಈ ಸುಳಿ ಅಂತ ಸ್ವಲ್ಪ ಇದ್ ಮಾಡ್ತಾರೆ. ನನ್ ಸುಳಿ ಬಗ್ಗೆ ಏನ್ ತಲೆ ಕೆಡ್ಸ್ಕೊಳಲ್ಲ. ಬಟ್ ಆದ್ರೆ ಏನಪ್ಪಾ ಅಂದ್ರೆ ಕೂಟ ಮಾಡೋರು, ಕೂಟ ಇರೋರು ಅದು ಅವಾಗಿಂದ ನಡೆದು ಬಂದಿರೋದಲ್ವಾ, ಅದಕ್ಕೋಸ್ಕರ ಸುಳಿ ನೋಡ್ಲೇಬೇಕು. ಅದನ್ನ ಅವ್ರೇನ್ ದೊಡ್ಡವರೆಲ್ಲ ಇದ್ ಮಾಡಿರೋದಲ್ವಾ, ನಾವೇನು ಮಾತಾಡಕ್ ಆಗಲ್ಲ. ಹಂಗಾಗಿ ಓರಿಗಳಿಗಾಗ್ಲಿ ಕೂಟದ ಎತ್ಕೊಳಗಾಗ್ಲಿ ಸುಳಿ ಇರ್ಬೇಕಂತ ನೋಡ್ತೀವಿ. ಓಕೆ. ಸೊ ತುಂಬಾ ಚೆನ್ನಾಗಿದೆ. ಸೊ ಬನ್ನಿ ಈ ಕಡೆ ಇರೋಂತ ನೋಡೋಣ. ಹಿಂದೆ ಇರೋದು ರಾಶಾ. ಮೇಡಮ್ ಸ್ವಲ್ಪ ಏನಿಲ್ಲ ಮೇಡಮ್. ಈ ಕಡೆ ನಿಂತ್ಕೋತೀವಿ.
ಸೊ ನೋಡ್ತಾ ಇದ್ದೀರಾ ಹಸು ಸ್ವಲ್ಪ ರ್ಯಾಶ್ ಅಂತ ಹೇಳ್ತಾ ಇದ್ದಾರೆ, ಸೊ ಹಂಗಾಗಿ ಸ್ವಲ್ಪ ದೂರ ನಿಂತಿದ್ದೀನಿ. ಈ ಒಂದು ಹಸು ಬಗ್ಗೆ ಹೇಳೋದಾದ್ರೆ ಮೇಡಮ್ ಇದು ಈಗ ಹಿಡ್ಕೊಬಂದು ಮುಗ್ದಾರ ಗಟ್ಟಿಗೆ ಹಿಡ್ಕೊಳ್ಳಿ. ಇದು ಮೇಡಮ್ ಈಗ ಒಂದು ವಾರ ಆಯ್ತು ಮೇಡಮ್. ಇದು ನಮ್ಮ ಸ್ನೇಹಿತರದ ಅರವಿಂದ್ ಅಂದ್ಬಿಟ್ಟು ಹುಲಿಯೂರು ದುರ್ಗ ಹತ್ರ. ಇದು ಬಂದು ಪಿಚ್ಚಿಂಗ್ ಕೆರೆ 7 ಅಡಿ ಓರಿ ಅಂದ್ಬಿಟ್ಟು ಸತೀಶ್ ಅಣ್ಣವ್ರ ಹತ್ರ ಇತ್ತಂತೆ ಮೇಡಮ್. ಅದು ದೊಡ್ಡ ಓರಿ, ನಾವು ನೋಡಿಲ್ಲ ಅದನ್ನ. ಆ ಓರಿದು ಕಟ್ಸು ಅಂದ್ಬಿಟ್ಟು ಹೇಳ್ತಾರೆ. ಅದು 4 ಕಲ್ಲಲ್ಲ 2 ಅಲ್ಲ ಸತ್ತೋಗ್ಬಿಡ್ತಂತೆ ಮೇಡಮ್. 4 ಕಲ್ಲಲ್ಲಿ ಓರಿ ಅದ್ರದ್ದು ಇದೊಂದು ಮತ್ತೆ ಕರ್ನಾಟಕದಲ್ಲಿ 2 ಉಳ್ಕೊಂಡಿರೋದು ಕಟ್ಸ್ಗಳಂತ ಹೇಳ್ತಾರೆ. ಹಂಗಾಗಿ ಇದು ಉದ್ದಪ್ಪನದಲ್ಲಾಗ್ಲಿ ಇದರೊಳಗೆ ನಮ್ಮ ಮನೇಲಿ ಇರೋದು ಎಲ್ಲದಕ್ಕಿಂತನೂ ಸ್ವಲ್ಪ ಮೇಲಾಗೈತೆ. ಹಂಗಾಗಿ ಸ್ವಲ್ಪ ಜಾಸ್ತಿ ಎಲ್ಲ ಸ್ಪೀಡು ಮತ್ತೆ ರೇಸ್ಗೆಲ್ಲ ಹೋಗೈತಂತೆ ಮೇಡಮ್ ಇದು. ಹಂಗಾಗಿ ಅವರು ಕರ ಹಾಕ್ಸಿದ್ರು. ಇದು ಹಾಲು ಕುಡ್ಸ್ಕೊಳ್ಳೋದ ಮತ್ತೆ ಹಾಲು ಕರ್ಸ್ಕೊಳ್ಳೋದ ಗೊತ್ತದೆ ಮೇಡಮ್. ನಾವು ಧೈರ್ಯ ಮಾಡಿ ಇರ್ಲಿ, ನಾವು ರೆಡಿ ಮಾಡ್ಕೋತೀವಿ ಅಂದ್ಬಿಟ್ಟು ತಂದಿದ್ವಿ ಮೇಡಮ್. ತಂದು ಒಂದು ವಾರಕ್ಕೇನೆ ನಮ್ ಗೊಂತಕ್ಕೆ ಬರೋ ಹಸುಗಳೆಲ್ಲ ಸಾಧು ಗುಣ ಆಯ್ತದೆ. ನಮ್ಗೆ ಅದೊಂದು ನಂಬಿಕೆ. ಇವಾಗ ಸಾಧು ಐತೆ ಮೇಡಮ್. ಇದು ಆರಾಮಾಗಿ ಈಗ ಚೆನ್ನಾಗೆ ಇದಾಗಿದೆ. ಓಕೆ, ಸೊ ತುಂಬಾ ಚೆನ್ನಾಗಿದೆ. ಬಟ್ ರ್ಯಾಶ್ ಆಗಿದೆ ಸ್ವಲ್ಪ. ಇವಾಗ ಇದು ಆರಲ್ಲ ಮೇಡಮ್. ಇವಾಗ ಸಿಕ್ಕಾಪಟ್ಟೆ ರ್ಯಾಶು ಮತ್ತೆ ಒಯ್ತದೆ ಮೇಡಮ್. ಕರೋನಾ ಮತ್ತೆ ನಮ್ನ ಹತ್ರಕ್ಕೆ ಸೇರ್ಸೋದಿಲ್ಲ. ಹಂಗಾಗಿ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು. ಒಳ್ಳೆ ಕರು ಕೊಟ್ಟೈತೆ ಮೇಡಮ್. ಅದೇನಪ್ಪಾ ಅಂದ್ರೆ ಇದ್ರ ಬುದ್ಧಿ ಸ್ವಲ್ಪ ಓರಿ ಬುದ್ಧಿ ಮೇಡಮ್. ಬುದ್ಧಿ ಸ್ವಲ್ಪ ಕಮ್ಮಿ. ರ್ಯಾಶ್ ಇದೆ. ರ್ಯಾಶ್ ತುಂಬಾ ರ್ಯಾಶ್ ಇದೆ ಮೇಡಮ್. ಬರೀ ರ್ಯಾಶ್ ಎಲ್ಲ ಬೇರೆಯವರಾಗಿ ಹಿಡ್ಕೊ ಬರ್ತಾ ಇರ್ಲಿಲ್ವೇನೋ. ನಾವಾದ್ರೆ ಹೆಂಗ್ ಮೇಂಟೈನ್ ಮಾಡ್ತೀರಾ ಮತ್ತೀಗ? ಮೇಡಮ್ ಇದನ್ನ ಸ್ವಲ್ಪ ಪಳಗಿಸ್ತಿಬೇಕು. ಇದನ್ನ ಚೆನ್ನಾಗಿ ತಿಂಡಿ ಕೊಡ್ತೀವಿ ಮೇಡಮ್. ಅದಕ್ಕೆ ಸ್ವಲ್ಪ ಒಯ್ತಾ ಬತ್ತಾ ಮುಟ್ತಾ ಇರ್ತೀವಿ. ಮುಟ್ಟಿ ಸ್ವಲ್ಪ ನಾವು ಹುಲ್ಲೆಲ್ಲ ಹಾಕ್ತಿವಲ್ಲ, ಹಂಗಾಗಿ ಜಾಸ್ತಿ ಹತ್ರ ಬರೋದ್ರಿಂದ ಇದು ಸ್ವಲ್ಪ ರ್ಯಾಶ್ ಕಮ್ಮಿ ಆಯ್ತೈತೆ. ಆದ್ರೂ ನಮ್ಗೂನು ಭಯ, ಆದ್ರೂ ಸಾಕಿದೀವಿ. ಸೊ ಇಲ್ಲೊಂದು ಹಸು ಇದೆ, ಬನ್ನಿ ನೋಡೋಣ. ಇದು ಹೆಂಗಿದೆ? ರ್ಯಾಶಾ? ಇಲ್ಲ ಮೇಡಮ್, ಇದು ಸಾಧು ಐತೆ ಮೇಡಮ್. ಇದು ಶಿವಾನಿ ಅಂದ್ಬಿಟ್ಟಿದ್ದು. ಈ ಹಸು ಬಂದು ಶಿವರುದ್ರಪ್ಪ ಅಂದ್ಬಿಟ್ಟು ಅಂಕನಹಳ್ಳಿ ಹತ್ರ ಇದ್ದಾರೆ ಮೇಡಮ್. ಅವರು ಶಿವರುದ್ರಪ್ಪ ಅಂತ ಅವ್ರದ್ದು. ಇವಾಗ ಇದು 4 ತಿಂಗಳು ಫಲ ಆಗೈತೆ. ಇಲ್ಲ ಮೇಡಮ್, ಇದು 2 ತಿಂಗಳು ಫಲ. 2 ತಿಂಗಳು ಫಲ ಆಗೈತೆ. ಯಜ್ಞೂರ್ ಕರಿಯ ಅಂದ್ಬಿಟ್ಟು ಗೊತ್ತಿರ್ಬೋದಲ್ಲ ಮೇಡಮ್ ನಿಮ್ಗೆ. ಯಜ್ಞೂರ್ ಕರಿಯವರಿಗೆ ಫಲ ಮೇಡಮ್ ಇದು. ಸ್ವಲ್ಪ ಇದು ಲೇಡೀಸ್ಗಳು ಯಾರು ಬರಲ್ಲ ಮೇಡಮ್. ಇದು ಹಂಗಾಗಿ ಸ್ವಲ್ಪ ಮುಟ್ಟಿಸ್ಕೊಳ್ಳಲ್ಲ. ಯಾಕಂದ್ರೆ ಕಂಪ್ಲೀಟ್ ನಾನೇ ನೋಡ್ಕೊಳ್ಳೋದ್ರಿಂದ, ನಾನು ನನ್ನ ತಮ್ಮ ಎಲ್ಲ ಬರೀ ಹುಡುಗರೇ ಅಲ್ವಾ ಇದು ನೋಡೋದು. ಹಂಗಾಗಿ ಸ್ವಲ್ಪ ಅದಕ್ಕೆ ವಸ್ತು. ನಮ್ಮ ತಾಯಿ ಯಾರು ಇಟ್ಕೊಳ್ಳಲ್ಲ, ನಾವೇನೆ ಎಲ್ಲ ಹ್ಯಾಂಡ್ಲಿಂಗ್ ಮಾಡೋದು. ಏನೋ ಹೇಳ್ತಿದ್ರಿ, ಇದು ಶಿವಾನಿ ಅಂತಂದ್ರಲ್ಲ? ಮೇಡಮ್ ಇದು ಶಿವಾನಿ. ಇವಾಗ 2 ತಿಂಗಳು ಫಲ. ಇದು ಯಜ್ಞೂರ್ ಕರಿಯನ್ಗೆ ಫಲ ಆಗಿದೆ. ಎಷ್ಟು ವರ್ಷ ಆಯ್ತು ನಿಮ್ಮ ಮನೆಗೆ ಬಂದು? ಮೇಡಮ್ ಇದು ಬಂದು ಮೇಡಮ್ ನಮ್ಗೆ 6 ತಿಂಗಳಾಗಿದೆ. 6 ತಿಂಗಳಾಗಿದೆ. 4 ತಿಂಗಳು ಫಲ ಆಗಿ 2 ತಿಂಗಳಾಗಿದೆ. ಸೊ ತುಂಬಾ ಚೆನ್ನಾಗಿದೆ. ನಿಮ್ಮ ಹತ್ರ ಇರುವಂತಹ ಹಸುಗಳನ್ನ ಐ ಮೀನ್ ಮಾರ್ತೀರಾ ಇಲ್ಲ ಅಂತಂದ್ರೆ ನೀವೇ ಉಳಿಸ್ಕೊತೀರಾ? ಇದುವರೆಗೆ ಯಾವ್ದು ನಾವು ಮಾರಿಲ್ಲ. ಅದು ಗೌರಿದೊಂದು ಮಗ ಒಂದು ಮಾಗಡಿ ಜಾತ್ರೆ ಒಂದು ಮಾರಿದ್ದೆ. ಆಮೇಲೆ ಫಸ್ಟ್ ಮೇಡಮ್ ನಮ್ಮ ಕೆಟ್ಟೋಗಿರುತ್ತೆ ನೋಡಿ ಕರಗಳು. ಆ ಕರಗಳನ್ನ ತಗೊಬಂದು ನಾನು ರೆಡಿ ಮಾಡಿ ಕೊಡ್ತಿದ್ದೆ ಬೇರೆ ರೈತರುಗಳಿಗೆ, ಕೂಟ ಹಾಕೊಳ್ಳೋರ್ಗೆಲ್ಲ. ಇವಾಗ ಏನ್ ಮಾಡಿದೆ, ನಮ್ಮನೆಲ್ಲ ಕರ ಉಳ್ಳಿ ಅಂದ್ಬಿಟ್ಟು ದೊಡ್ಡ ಹಸುಗಳು ತಂದು ಸಾಕಿರೋದು. ಯಾವ್ದು ಕೊಟ್ಟಿಲ್ಲ, ಯಾವ್ದು ಕೊಡೋದು ಇಲ್ಲ ಮೇಡಮ್. ಈಗ ಸದ್ಯಕ್ಕೆ ಎಲ್ಲ ಸಾಕ್ತಾ ಇದೀವಿ ಮೇಡಮ್. ಇವಾಗ ನೆಕ್ಸ್ಟ್ ಇಯರ್ ಮೇಗೆ ಎಲ್ಲಾ ಹಸುಗಳು ಒಂದೊಂದು ಕರು ಹಾಕುತ್ತೆ. ಜಾತ್ರೆ ಯಾವ್ದಾದ್ರು ಮಾಡಿದ್ರಾ? ಮೇಡಮ್ ಈ ಸತಿ 2025 ಕೆಂಗಲ್ ಜಾತ್ರೆ ಮಾಡಿದ್ದೆ. ಅದ್ರಲ್ಲಿ ಒಂದು ಕರು ಕೊಟ್ಟೆ, ಮಹಾರಾಷ್ಟ್ರಕ್ಕೆ ತಗೊಂಡೋದ್ರು. ಇನ್ನೊಂದು ಮಾಗಡಿ ಜಾತ್ರೆ ಮಾಮೂಲಿ ಉಗಾದಿ ಹಬ್ಬದ ಟೈಮಲ್ಲಿ ಗೌರಿದು ಮಗ ಒಂದು ಓರಿಗಾರ ಕೊಟ್ಟೆ. ಅದೇ ಮೇಡಮ್ ಜಾತ್ರೆ. ಮನೆ ಹತ್ರ ಬರ್ತಿರ್ತಾರ ನೋಡಕ್ಕೆ? ಮೇಡಮ್ ತುಂಬಾ ಜನ ಬರ್ತಾ ಇರ್ತಾರೆ, ನೋಡ್ಕೊಂಡು ಹೋಗ್ತಾರೆ. ಫ್ರೆಂಡ್ಸ್ ಮಾಮೂಲಿ ಹಸುಗಳು ಸಾಕಿರೋರು ಇದ್ದು ಮನೇಲಿ ನಿಮ್ಗೆ ಗೊತ್ತಲ್ಲ, ಬರ್ತಾರೆ ನೋಡ್ಕೊಂಡು ಹೋಗ್ತಾರೆ, ಕೇಳ್ತಾರೆ, ಯಾವ್ದು ಕೊಡೋದಿಲ್ವಲ್ಲ, ಚೆನ್ನಾಗಿ ಸಾಕಿದ್ದಾರೆ ಅಂದ್ಬಿಟ್ಟು. 4 ವರ್ಷದಿಂದ ಈ ಒಂದು ಹಳ್ಳಿಕಾರ್ ತಳಿಯನ್ನು ಅಭಿವೃದ್ಧಿ ಮಾಡ್ಬೇಕು ಅಂತ ಹಸು ಸಾಕಾಣಿಕೆ ಮಾಡ್ತಾ ಇದ್ದೀರಾ? ಹೌದು ಮೇಡಮ್. ಓಕೆ, ಸೊ ಬೇರೆ ತಳಿಗಳೆಲ್ಲ ಇರ್ಬೇಕಾದ್ರೆ ನಿಮ್ಗೆ ಹಳ್ಳಿಕಾರ ಯಾಕೆ ಸಾಕ್ಬೇಕು ಅಂತ ಅನಿಸ್ತು? ಮೇಡಮ್ ಬೇರೆ ತಳಿಗೆ ಸಾಕ್ಬೇಕು ಅಂದ್ರೆ ಮೇಡಮ್ ನಮ್ಗೆ ನಮ್ಮ ಟೈಮ್ಗೆ, ಆಮೇಲೆ ಇದ್ರ ಪ್ರೀತಿ, ಆಮೇಲೆ ಇದ್ರದ್ದು ಹೆಲ್ತ್ಗೋಸ್ಕರ ಹೋದ್ರೆ ಇದ್ರ ಹಾಲು ಬೆಣ್ಣೆ ತುಪ್ಪ ಬಂದು ಸ್ವಲ್ಪ ಕ್ವಾಲಿಟಿನ ಎಲ್ಲದಕ್ಕಿದ್ದಾನ. ಇದು ಪೊಂಗ್ನೂರ್ ಬಿಟ್ರೆ ಸೆಕೆಂಡ್ A2 ಮಿಲ್ಕ್ ಅಂತ ಹೇಳ್ತಾರೆ ಇದನ್ನ. ಇದ್ರದ್ದು ಮಿಲ್ಕ್ ಚೆನ್ನಾಗೈತೆ. ಮತ್ತೆ ಮನೆಗೆ ಮೊಸರು ಮಜ್ಜಿಗೆ ಆಗಿರ್ಬೋದು, ಹಾಲಾಗಿರ್ಬೋದು, ನಾವು ಕರ್ಕೊಳ್ಳೋದು ಒಂದು ಹಸಿನಲ್ಲಿ ಅದಕ್ಕೆ ಅಭ್ಯಾಸ ತಪ್ಪೋಗ್ಬಿಡುತ್ತಲ್ಲ ಅನ್ನೋ ಕಾರಣಕ್ಕೋಸ್ಕರ ಒಂದು ಅರ್ಧ ಲೀಟರ್ ಕರ್ಕೋತೀವಿ ಅಷ್ಟೇ. ಇನ್ನು ಮಿಕ್ಕಿದೆಲ್ಲ ಕರುಗಳಿಗೆ ಬಿಡ್ತೀವಿ. ನಾಯಿಗಳು ಬೆಕ್ಕೆಲ್ಲ ಇದೆಯಲ್ಲ, ಅದಕ್ಕೆಲ್ಲ ಮೊಸರು ಬೇಕಲ್ಲ. ಹಂಗಾಗಿ ಇದ್ರದ್ದು ಕ್ವಾಲಿಟಿ ಇರೋದ್ರಿಂದ ನಮ್ಗೆ. ಆಮೇಲೆ ನಮ್ದು ತೋಟ ಇದೆ, ತೋಟಕ್ಕೆಲ್ಲ ಇದ್ರದ್ದೇ ಗೊಬ್ಬರ. ಹಂಗಾಗಿ ಮೇಡಮ್ ಇದ್ರದ್ದು ಗುಣಲಕ್ಷಣಗಳು. ಏನ್ ಬೆಳೆದಿದ್ದೀರಾ ತೋಟದಲ್ಲಿ? ತೋಟದಲ್ಲಿ ಮೇಡಮ್ ನಮ್ದು ತೆಂಗಿದೆ, ಬಟರ್ ಫ್ರೂಟ್ ಐತೆ, ಮತ್ತೆ ಸೀಬೆ ಐತೆ, ಒಂದು 10 ತರ ಹಣ್ಣಿನ ಗಿಡಗಳೈತೆ. ಹಣ್ಣಿನ ಗಿಡಗಳಿದೆ. ಓಕೆ. ಹಂಗಾಗಿ ಮೇಡಮ್ ಇದು ಪ್ರೀತಿ ಜಾಸ್ತಿ. ಸೀಮೆ ಹಸುಗಳಿಗಾದ್ರೆ ಅದಕ್ಕೆ ಟೈಮ್ ಕೊಡಬೇಕು. ಆ ಹಸು ಸಾಕಿದ್ರೆ ಏನು ಹಂಗೇನು ತಪ್ಪಿಲ್ಲ. ಅದಕ್ಕೆ ಬೆಳಗ್ಗೆ ಸಂಜೆ ಕರೆಕ್ಟಾಗಿ ಡೈರಿಗೆ ಹೋಗ್ಬೇಕು. ಅದಕ್ಕೆಲ್ಲ ನಮ್ಮ ಪ್ರೊಫೆಷನಲ್ಗೆ ಇದೆ ಸರಿ. ಇದು ನಮ್ಗೆ ಅಡ್ಜಸ್ಟ್ ಆಗ್ಬಿಟ್ಟೈತೆ, ನಮ್ಗೆ ಈಸಿ.
ಆಮೇಲೆ ಹೆಣ್ಣಸುಗಳು ಇದನ್ನು ಸಾಕೋದ್ರಿಂದ ನಮ್ಗೆ ಕರದಿಂದ ಸಾಕಿದ್ರೆ ನಮ್ಗೆ ಜಾಸ್ತಿ ಖುಷಿ. ನಮ್ಗೆ ಕೂಟದ ಎತ್ತುಗಳಿಗಿಂತನೂ ಹೆಣ್ಗರ ಮತ್ತೆ ಹೆಣ್ಣಸ ಹೆಣ್ಕರ ಮತ್ತೆ ಅದು ಚಿಕ್ಕದಿಂದ ಸಾಕಿದ್ರೆ ನಮ್ಗೆ ಜಾಸ್ತಿ ಇಷ್ಟ. ಚಿಕ್ಕ ವಯಸ್ಸಿಂದ ನಮ್ಗೆ ಅದೇ ಇಷ್ಟ, ಹಂಗಾಗಿ ನಾವ್ ಇದನ್ನ ಇಷ್ಟ ಪಡ್ತೀವಿ. ಎಲ್ರು ಕೇಳ್ತಾರೆ ಕೂಟ ಸಾಕಿ ದೊಡ್ಡದ್ ಸಾಕಿ ಅಂತ, ನಮ್ಗೆ ಇಷ್ಟ. ಬಟ್ ಆದ್ರೆ ನಮ್ಗೆ ವ್ಯವಸಾಯ ಗೊತ್ತಿಲ್ಲ, ಮತ್ತೆ ಉಳುಮೆ ಮಾಡೋದು ಎತ್ತಿನ ಗಾಡಿ ಹೊಡೆಯೋದು ಅವೆಲ್ಲ ನಮ್ಗೆ ಟೈಮ್ ಇಲ್ಲ. ಅದಕ್ಕೋಸ್ಕರ ಈ ಬ್ರೀಡಿಂಗ್ ಪರ್ಪಸ್ ಆದ್ರೆ ಓರಿ ಕೊಡಿಸ್ಬೋದು, ಕರ ಆಗ್ತದೆ. ಯಾರಾದ್ರೂ ಕೂಟ ಹಾಕೋರ್ಗೆ ಕರಗಳು ಕೊಡ್ಬೋದು. ಅದಕ್ಕೋಸ್ಕರ ನಾವು ಹೆಣ್ಣಸುಗಳನ್ನ ಸೆಲೆಕ್ಟ್ ಮಾಡ್ತೀವಿ. ಆಮೇಲೆ ಸುಮ್ನೆ ತಗೊಬಂದ್ ಕಟ್ಟಾಕ್ಬಿಟ್ರು ದೊಡ್ಡ ಎತ್ತುಗಳಿಗೆ, ಅದಕ್ಕೆ ಎಕ್ಸರ್ಸೈಸ್ ಕೊಟ್ಟಿಲ್ಲ ಅಂದ್ರೆ ಅದನ್ನು ಹಾಳಾಗ್ಬಿಡುತ್ತೆ. ಅದಕ್ಕೋಸ್ಕರ ಹೆಣ್ಣಸುಗಳಾದ್ರೆ ಎಲ್ಲಾದ್ರೂ ಮೇಯಿಸ್ಕೊಂಡು ಏನಾದ್ರು ಮಾಡ್ಕೊಂಡು ಹಾಲು ಕರ್ಕೊಂಡು ಕರಗಳನ್ನ ಸಾಕೋಬಹುದು. ಕರುಗಳು ನೋಡಿಲ್ಲ, ಸೊ ಕರುಗಳ ಬಗ್ಗೆ ಹೇಳಿ ಮೇಡಮ್. ಇದು ಕರು ಬಂದು ಎಷ್ಟು ತಿಂಗಳಾಗಿದೆ ಇದಕ್ಕೆ ಮೇಡಮ್? ಒಂದ್ ವಾರ ಕರೆಕ್ಟ್ ಆಗಿ, ಒಂದ್ ವಾರದ ಕರು ಮೇಡಮ್. ಇದು ಅದೇ ರಜನಿ ಅಂತ ಹೇಳಿದಲ್ಲ ಮೇಡಮ್, ಅದ್ರದ್ದು ರ್ಯಾಶ್ ಇದೆ ನೋಡಿ, ಅದ್ರ ಮಗ ಇದು. ಅವ್ರು ಓರಿ ಯಾವ್ದು ಅಂತ ಹೇಳಿಲ್ಲ, ನಮ್ ಫ್ರೆಂಡ್ದೇನೆ, ಹುಲಿಯೂರ್ ದುರ್ಗದವ್ರು. ಕರು ಚೆನ್ನಾಗೈತೆ, ಅದು ಸರಿಯಾಗಿ ಹಾಲು ಕುಡಿಸ್ಕೊಂತ ಎಲ್ಲ ಒದಿತೈತೆ. ತುಂಬಾ ರ್ಯಾಶ್ ನನ್ನ ಕೈಲಿ ಮೇಂಟೈನ್ ಮಾಡಕ್ ಆಗಿಲ್ಲ ಅಂತ ಕಾರಣಕ್ಕೋಸ್ಕರ ನಾನು ಇದನ್ನ ತಗೊಬಂದೆ ಮೇಡಮ್. ತಗೊಬಂದೆ, ಇವಾಗ ಪರವಾಗಿಲ್ಲ, ಹಾಲೆಲ್ಲ ಕುಡಿಸ್ಕೊತೈತೆ, ಸೈಲೆಂಟ್ ಆಗೈತೆ ಇವಾಗ. ಸೊ ಕರು ಚೆನ್ನಾಗೈತೆ ಮೇಡಮ್, ನೋಡ್ಬೇಕು ಯಾವ ತರ ಆಗುತ್ತೆ. ಚೆನ್ನಾಗಿದೆ, ಒಂದ್ ವಾರ ಆಗಿದೆಯಂತೆ ಕರು. ಸೊ ತುಂಬಾ ಚೆನ್ನಾಗಿದೆ, ಹೋರ್ಗರು. ನಿಮ್ ನೋಡಿ ಅದ್ರ ಗೊತ್ತಿದೆ, ಯಾರು ಬರಲ್ವಲ್ಲ. ಸುಂದಿರೋಣ, ಇದಕ್ಕೆ ನೇಮ್ ಇಕ್ಕಿಲ್ಲ ಮೇಡಮ್, ಇದಕ್ಕೆ ಯಾವ್ದು ನಿನ್ನ. ಇದು ಬಂದು ಹೆಣ್ಗರು ಮೇಡಮ್. ಅದೇ ರಜಿನಿ ಆಯ್ತಲ್ಲ, ರಜಿನಿ ಅಲ್ಲ ಮೇಡಮ್, ಇದು ಶಿವಾನಿ ಐತಲ್ಲ ಮೇಡಮ್, ಶಿವಾನಿ ಮಗಳಿದು. ಇದಕ್ಕೆ ಮೇಡಮ್ ಇವಾಗ 3 ತಿಂಗಳಾಗೈತೆ. 3 ತಿಂಗಳು ಕರು ಚೆನ್ನಾಗೈತೆ ಮೇಡಮ್. ಇದನ್ನು ಇದು ಯಾವ ಊರಿ ಅಂತ ಇದು ಗೊತ್ತಿಲ್ಲ ಮೇಡಮ್. ಇದು ಅವರು ನಮ್ಮ ಇವ್ರ ಹತ್ರ ಇಟ್ಕೊಂಡ್ಬಂದಿದ್ದು, ಶಿವರುದ್ರಪ್ಪ ಅಂತ ಹೇಳಿದ್ರೆ ಮೇಡಮ್, ಅವ್ರ ಹತ್ರ ಇಟ್ಕೊಂಡ್ಬಂದಿದ್ದು. ಬಟ್ ಇವಾಗ ಇದ್ರ ಅಮ್ಮನ್ಗೆ 800 ಕರಿಯಾಗಿ ಕೊಡ್ತೀನಿ ಮೇಡಮ್. ಇದು ಚೆನ್ನಾಗಿ ಕರುಗಳನ್ನು ಕೇಳ್ತಿದ್ದಾರೆ, ಬಟ್ ಯಾರಿಗೂ ಕೊಟ್ಟಿಲ್ಲ ಇನ್ನು. ಇನ್ನೂ ಕೊಟ್ಟಿಲ್ಲ ಮೇಡಮ್, ಕೇಳ್ತಾರೆ, ಯಾರು ಕೊಡಲಿಲ್ಲ ಮೇಡಮ್. ಸೊ ಚೆನ್ನಾಗಿದೆ. ಸೊ ಇಲ್ಲೊಂದು ಕರು ಇದೆ, ಬನ್ನಿ ನೋಡೋಣ. ಮೇಡಮ್ ಇದು 800 ಕರಿ ಅಂದ ಮೇಡಮ್, ಇದು ಮಗ. ಮೇಡಮ್ ಇದು ಇದ್ರ ಅಮ್ಮ ಅಲ್ಲ ಐತೆ, ಇದು 800 ಕರಿಯಿಂದ ಮೇಡಮ್. ಇದು ಎಷ್ಟು ತಿಂಗಳಾಗಿದೆ ಮೇಡಮ್? ಇದು ಕರೆಕ್ಟಾಗಿ 1 ತಿಂಗಳು ಮೇಡಮ್. ಇದು 1 ತಿಂಗಳು, 1 ತಿಂಗಳು ಕರು. ಇದು ಚೆನ್ನಾಗಿ ಬಂದಿದೆ ಮೇಡಮ್. ಸೊ 1 ತಿಂಗಳು ಕರಿ. ಇದು ಹೆಗ್ನೂರ್ ಬ್ಲಡ್ ಲೈನ್. ಮೇಡಮ್ ಹೆಗ್ನೂರ್ ಬ್ಲಡ್ ಲೈನ್. ಇದು ತುಂಬಾ ಚೆನ್ನಾಗಿದೆ ಮೇಡಮ್. ಸಾಕುಗಳೆಲ್ಲ ಮೇಡಮ್ ಇದೆ ಮೇಡಮ್. ನಮ್ಮ ಮನೆಗೆ ಲಕ್ಕಿ ಇದು ಮೇಡಮ್. ಅಂದ್ರೆ ತುಂಬಾ ಇದ್ರ ಅಮ್ಮ ಸ್ವಲ್ಪ ಇದು ಅದು ಅಂತ ಎಲ್ಲ ಚೆನ್ನಾಗಿಲ್ಲ ಹಸುಗಳು. ಯಾವ್ದು ಇದ್ರಮ್ಮ? ಗೌರಿ ಮೇಡಮ್, ಫಸ್ಟ್ ಗೌರಿ. ಇದ್ರದನೆ ಮೇಡಮ್ ಕರು ಇದು. ಬಟ್ ಇದು ಕಲರ್ ಎಲ್ಲ ಕಲರ್ ಹೆಂಗೆ ಅಂದ್ರೆ ಮೇಡಮ್, ಇದು ಪೂರ್ತಿ ಕೆಂದು ಬಣ್ಣ ಇತ್ತು ಮೇಡಮ್. ಇದು ಅಮರಾವತಿ ಆಂಧ್ರ ಸೈಡ್ ಅವ್ರು ಜಾಸ್ತಿ ಸಾಕ್ತಾರೆ. ಇದು ಗೊತ್ತಿಲ್ಲ ಮೇಡಮ್, ನಮಗೂ ಐಡಿಯಾ ಇಲ್ಲ. ಯಾವ್ದಕ್ಕೆ ಕ್ರಾಸಿಂಗ್ ಮಾಡಿಸಿದ್ದು? ಬಾಲಕೃಷ್ಣ ಓರಿ ಐತಲ್ಲ ಮೇಡಮ್, ಸಿದ್ದರಾಜಣ್ಣವ್ರ ಹತ್ರ ಬಾಲಕೃಷ್ಣ ಓರಿ ಐತೆ ದೊಡ್ಡೋರಿ, ಅದ್ರ ಮಗಳಿದ್ದು ಮೇಡಮ್. ಗಂಡುಗರು ಲಾಸ್ಟ್ ಟೈಮ್ ಹುಟ್ಟಿತ್ತು, ಅದಕ್ಕೆ ಬೆನ್ ಮೇಲೆ ಮಾತ್ರ ಕೆಂದು ಬಣ್ಣ ಇತ್ತು, ತೆರೆ ಬರುತ್ತೆ ನೋಡಿ. ಅವ್ರಿಗೆ ಏನಾದ್ರೂ ಈ ತರ ಬಣ್ಣ ಇದೆಯಾ? ಇಲ್ಲ ಮೇಡಮ್. ಅದು ಇದು 2ನೇ ಕರು ನಮ್ಮ ಮನೇಲಿ ಬಂದಿರೋ ಈ ತರ. ಇನ್ನೊಂದ್ 2 ತಿಂಗಳಿಗೆ ಮೇಡಮ್ ಪ್ಯೂರ್ ಇದ್ರ ಅಮ್ಮನ ತರನೇ ಕಲರ್ ಬರುತ್ತೆ, ರೂಪಾಯಿ ಬಣ್ಣ ಕಲರ್ ಬರುತ್ತೆ. ನೀಟಾಗಿ ನೋಡಿ ಮೇಡಮ್, ಡ್ರಾಯಿಂಗ್ ಮಾಡಿರೋ ತರನೇ ರೇಖೆಗಳೆಲ್ಲ ಬಂದ. ತೋರಿಸಿ ಒಂದ್ಸಲಿ ಮುಖ. ಮೇಡಮ್ ನೋಡಿ, ಸೊ ನೋಡ್ತಾ ಇರ್ಬೋದು ಮುಖ ಡ್ರಾಯಿಂಗ್ ತರನೇ ಬಂದಿದೆ ಮೇಡಮ್. ಇದು 2 ತಿಂಗಳು ಕರು ಮೇಡಮ್. ನೋಡಿ, ಓರ್ಗರು ಆಗಿದ್ರೆ ಒಳ್ಳೆ ಓರಿನೇ ಆಗದ್ ಮೇಡಮ್. ಇದು ಎಲ್ಲಾರು ಅದನ್ನೇ ಓರಿ ಆಗ್ಬೇಕಾಗಿತ್ತು, ಹೆಣ್ಗಾರ ಆಗ್ಬಿಟ್ಟೈತೆ ಅಂತ. ಓರಿ ಆಗಿದ್ರೆ ಕೊಟ್ಬಿಡ್ಬೇಕಾಯ್ತು ನಮ್ಗೆ, ಹೆಣ್ಗಾರನೇ ಆಗ್ಲಿ, ನಾವು ಉಳ್ಕೊಳ್ಳಿ ನಮ್ಮನೇಲಿ ಅಂದ್ಬಿಟ್ಟು ನಮ್ಗೆ. ತಾಯಿ ಇದ್ರದ್ದು ಗೌರಿ ನಿಮ್ಗೆ ಇಷ್ಟ ಅಲ್ಲ, ಬ್ಲಡ್ ಲೈನ್. ಸೊ ಹಂಗಾಗಿ ಹಂಗೆ ಉಳಿಸ್ಕೊಂಡಿದ್ದೀರಾ ಮೇಡಮ್. ಸೊ ಈಗ ಇದು ಎಷ್ಟು ತಿಂಗಳಂದ್ರಿ? ಮೇಡಮ್ 2 ತಿಂಗಳು ಕರು ಇದು. ಸೊ ಇದು ಬಣ್ಣ ಅಮರಾವತಿ ತರ ಕಾಣ್ತಿದೆ ಅಂತ ಹೇಳ್ತಿದ್ದಾರೆ, ಬಟ್ ರೂಪಾಯಿ ಬಣ್ಣ ಬರುತ್ತೆ ಇನ್ ಸ್ವಲ್ಪ ದಿನದಲ್ಲೇ, ಎಲ್ಲ ಬಣ್ಣ ಎಲ್ಲ ಹೋಗಿದ್ದು ಅಂತ ಹೇಳ್ತಾ ಇದ್ದಾರೆ. ಬಾಲಕೃಷ್ಣ ಅವರಿಗೆ ಕ್ರಾಸಿಂಗ್ ಮಾಡ್ಸಿರೋಂಥದ್ದು. ಸೊ ಚೆನ್ನಾಗಿದೆ ಹೋರಿ ಅಲ್ಲ, ಹಸು ಕರು ಚೆನ್ನಾಗಿದೆ, ಬಟ್ ಹೋರ್ಗರು ಅಲ್ಲ, ಇದು ಹೆಣ್ಗರು. ಸೊ ಇಲ್ಲೊಂದು ಕರು ಇದೆ, ಬನ್ನಿ ನೋಡೋಣ. ಈ ಕರು ಬಂದು ಹೇಳ್ದಲ್ಲ ಮೇಡಮ್, ನಾನು ಫಸ್ಟ್ ಈ ತರನೇ ಸಾಕ್ತಾ ಇದ್ ಮೇಡಮ್. ನಾನು ಯಾವ ತರ ಅಂದ್ರೆ, ಇದು ಸಣ್ಣ ಸಣ್ಣ ಕರುಗಳು ತಗೊಬರೋದು ಕೆಟ್ಟೋಗಿರುತ್ತೆ ಮೇಡಮ್. ಇದು ಸ್ವಲ್ಪ ಚೆನ್ನಾಗಿರೋ ಜಾತಿಲೆಲ್ಲ ನೋಡಿ, ಪಾಪ ಅದ್ರ ಅಮ್ಮಗಳು ತೀರೋಗಿರುತ್ತೆ. ಸಂತೆಗಳಲ್ಲಿ ತಗೊಬಂದು ರೈತರುಗಳು ಸೇಲ್ ಮಾಡ್ತಾರೆ. ಅಲ್ಲಿ ನಮ್ಮ ಫ್ರೆಂಡು ವಿನಯ್ ಅಂದ್ಬಿಟ್ಟು ಹೇಳ್ದಲ್ಲ ಮೇಡಮ್, ಮೊತ್ತ ಅವರು ನಿಮ್ಗೆ ಹೆಣ್ಣಸು ಸಾಕ್ತಿರಲ್ಲ ನೀವು, ಇದು ಹೇಳ್ದಲ್ಲ ಮೇಡಮ್, ಮಾಗಡಿ ಮೊತ್ತ ಹತ್ರ ಇದು ವಿನಯ್ ಅಂದ್ಬಿಟ್ಟು ಅವ್ರ ಹತ್ರನೇ. ಇದು ಸಾಕರ್ಗಳಿಗೆ ಹೆಣ್ಣಸುಗಳನ್ನ ಸೆಲೆಕ್ಟ್ ಮಾಡಿ ಕೊಡ್ತಾರೆ, ಸಣ್ಣ ಕರಗಳನ್ನ. ಇದ್ರ ಅಮ್ಮಗಳೇನಾದ್ರು ಫಾಲ್ಟ್ ಆಗಿ ತೀರೋಗ್ಬಿಡುತ್ತೆ ನೋಡಿ, ಆ ತರ ಕರಗಳು ಸಿಗುತ್ತೆ ಅವ್ರಿಗೆ. ಅವ್ರು ಕೊಟ್ಟು ಕಳ್ಸೋರು, ನಿಮ್ಗೆ ಆಗುತ್ತೆ ಇಟ್ಕೊಂಡು ಹೋಗಿದ್ದನ್ನ, ಹಸು ಆಗುತ್ತೆ, ಒಳ್ಳೆ ಹಸು ಆಗುತ್ತೆ, ಜಾತಿ ಎಲ್ಲ ಚೆನ್ನಾಗೈತೆ ಅಂದ್ಬಿಟ್ಟು ಕೊಟ್ಟಿದ್ದಾರೆ ಮೇಡಮ್. ಓಕೆ, ಚೆನ್ನಾಗಿದೆ ಮೇಡಮ್. ಎಲ್ಲ ಹೆಣ್ಗರದೆ ಮೇಡಮ್ ಜಾಸ್ತಿ.
ಇವಾಗ ರಜನಿ ಮಗ ಒಬ್ಬ ಶಿವ ಅಂತ ಬಿಟ್ರೆ ಇದು ಕರ್ಣ ಅಂತ ಮೇಡಮ್ ನೇಮ್ ಇದು ಈ ಓರ್ಗರದ್ದು. ಇದೆರಡು ಬಿಟ್ರೆ ಇನ್ಯಾವುದೂ ಇದಿಲ್ಲ ಮೇಡಮ್, ಎಲ್ಲ ಹೆಣ್ಣಸುಗಳಲ್ಲಿ. ಓಕೆ. ಸೊ ಮೇಡಮ್ ಇದು ಬಸ್ತಿ ಮಗಳು. ಸೊ ನೋಡ್ತಾ ಇರ್ಬೋದು, ಇದು ಬಸ್ತಿ ಮಗಳು. ಸೊ ತುಂಬಾ ಚೆನ್ನಾಗಿದೆ. ಎಷ್ಟಲ್ಲಾಗಿದೆ ಮೇಡಮ್? ಇವಾಗ ಇನ್ನೂ ಹಾಲಲ್ಲಿ ಐತೆ ಮೇಡಮ್. 16 ತಿಂಗಳು ಇದು ಕರೆಕ್ಟ್ ಆಗಿ. ಇವಾಗ ಓಕೆ 16 ತಿಂಗಳು ಕರು ಮೇಡಮ್ ಇದು. ಇದರಿಂದನೇ ತಿರ್ಗಾ ಇದ್ರಮ್ಮ ಫಲ ಆಗೈತೆ 100ವರೆಗೆ ಈ ಕರ ಹಾಕ್ಬೇಕು ಮೇಡಮ್. ಓಕೆ. ಇದು ಲಕ್ಷ್ಮಿ ಅಂತ ಮೇಡಮ್. ಇದು ತುಂಬಾ ಚೆನ್ನಾಗಿದೆ. ಇದಕ್ಕೆ ಕೂಟ ಹಾಕಿ ಅಂತ ಎಲ್ಲಾರು ಹೇಳ್ತಾರೆ. ಕೂಟ ಸಿಕ್ಕಿಲ್ಲ ನಮ್ಗೆ, ಹಂಗಾಗಿ ಹುಡುಕ್ತಾ ಇದೀವಿ ಮೇಡಮ್ ಕೂಟ. ಓಕೆ. ಸೊ ನಿಮ್ಮ ಮನೆಗೆ ಬಂದು ಎಷ್ಟು ದಿನಗಳಾಯ್ತು ಮೇಡಮ್? ಇದು ಬಂದು ನಮ್ಗೆ ಅಲ್ಲೇ 1 ವರ್ಷ ಆಯ್ತೈತೆ ಮೇಡಮ್. ಸಾಧು ಗುಣನಾ? ಸಾಧು, ಫುಲ್ ಸಾಧು ಮೇಡಮ್. ಯಾರಿಗೂ ಏನು ಮಾಡಲ್ಲ. ಮತ್ತೆ ತುಂಬಾ ಲಕ್ಷಣ, ಇದು ಗುಣಲಕ್ಷಣ ಒಳ್ಳೇದು ಮೇಡಮ್. ಸೊ ನೋಡ್ತಾ ಇರ್ಬೋದು, ಮುಖ ಲಕ್ಷಣ ಎಲ್ಲ ಕೂಡ ಬಸ್ತಿ ಓರಿಯ ಮಗಳು. ಸೊ ತುಂಬಾ ಚೆನ್ನಾಗಿದೆ. ಹಾಲಲ್ಲಿನ ಕರು ಇನ್ನು ಇದು. ಸೊ ಚೆನ್ನಾಗಿದೆ. ಸೊ ನೋಡಿದ್ರಲ್ಲ, ಎಷ್ಟೊಂದು ಹಸುಗಳು ಕರುಗಳು ಎಲ್ಲವನ್ನು ಕೂಡ ಸಾಕಿದ್ದಾರೆ. ಸೊ ಈ ಹಸು ಕರುಗಳನ್ನು ಎಲ್ಲಿ ಕಟ್ತಾರೆ ಅಂತ ಒಳಗಡೆ ಕೊಟ್ಟಿಗೆ ಇದೆ, ಬನ್ನಿ ತೋರಿಸ್ತೀನಿ. ಮತ್ತು ಮೇವೆಲ್ಲ ಏನು ಕೊಡ್ತಾರೆ ಅಂತ ಕೂಡ ನೋಡೋಣ. ಸೊ ಬನ್ನಿ. ಅಭಿ ಅಲ್ವಾ? ಬನ್ನಿ ಅಭಿ ಅವರೇ. ಈ ಕಡೆ ಒಂದು ಒಬ್ಬ ಹಾಂ, ಈ ಕಡೆ ಹುಲ್ಲೆಲ್ಲ ಒಣ ಹುಲ್ಲೇ ಕೊಡ್ತೀರಾ ಮೇಡಮ್? ನಾವು ಇವಾಗ ಜಾಸ್ತಿ ಹಸುಗಳಿದ್ರಿಂದ ನಾನು ಒಬ್ಬನೇ ಮೇಂಟೈನ್ ಮಾಡೋದ್ರಿಂದ ಇಲ್ಲಿ ಹುಲ್ ತರಕ್ಕೆ ಆಗ್ಲಿ ಇದಕ್ಕಾಗಲಿ ಸ್ವಲ್ಪ ತೊಂದರೆ ಆಗಿರೋದು ನೆಲ್ಲುಲ್ ಹಾಕ್ತಾ ಇದೀನಿ. ಇವಾಗ ಹಸಿರು ಬರುತ್ತೆ ಮೇಡಮ್, ನಮ್ಮ ತೋಟದಲ್ಲಿ ಹಾಕಿದೀನಿ. ಜೋಳ ಬಂದಾಗ ಜೋಳ ಹಾಕೋತೀನಿ. ಒನ್ ಟೈಮ್ ಹಸಿ ಹುಲ್ಲು ಒಣ ಹುಲ್ಲು ಎರಡೂ ಕೊಡ್ತೀವಿ ಮೇಡಮ್ ನಾವು. ಓಕೆ. ಹಾ. ಫಲ ಆಗಿರೋ ಹಸುಗಳಿಗೆ ಬೇರೆ ಬೇರೆ ತಿಂಡಿಗಳು ಕೊಡ್ತೀವಿ, ಕರುಗಳಿಗೆ ಬೇರೆ ಬೇರೆ ತಿಂಡಿ ಐತೆ, ಮತ್ತೆ ಹಾಲ್ ಕಡೆ ಹಸುಗಳಿಗೆ ಬೇರೆ ತಿಂಡಿ ಕೊಡ್ತೀವಿ. ಓಕೆ. ಸೊ ಒಳಗಡೆ ಬಂಡೂರು ಕುರಿಗಳು ಐತೆ ಮೇಡಮ್. ಎಷ್ಟಿದೆ ಮೇಡಮ್? ಬಂಡೂರು ಕುರಿ ಬಂದು 6 ಇದೆ ಮೇಡಮ್. ಸೊ ನೋಡ್ತಾ ಇರ್ಬೋದು, ಸಮಗ್ರ ಕೃಷಿ ಮಾಡ್ತಾ ಇದಾರೆ ಅಂತ ಅನ್ಸುತ್ತೆ. ಎಲ್ಲ ಹಸು, ಕರು, ಈ ಕಡೆ ಕುರಿ, ಕೋಳಿಗಳು ಇದಾವ? ಕೋಳಿ ಮೇಡಮ್ ಇಲ್ಲ, ಕೋಳಿ ಇತ್ತು ಮೇಡಮ್. ಓಕೆ. ಸೊ ನೋಡ್ತಾ ಇರ್ಬೋದು, ಬಂಡೂರು ಕುರಿಗಳು ಕೂಡ ಇದಾವೆ. ಪ್ಯೂರಾ? ಪ್ಯೂರ್ ಮೇಡಮ್. ಸೊ ಅಂದ್ರೆ ಇದನ್ನ ಸಾಕಿ ಸೇಲ್ ಮಾಡ್ತೀರಲ್ವಾ? ಇಲ್ಲ ಮೇಡಮ್, ಸೇಲ್ ಅಂತ ಏನಿಲ್ಲ. ಮನೆಗೆ ಅಂದ್ಬಿಟ್ಟು 2 ತಂದಿದ್ವಿ, ಅದೇ ಮರಿ ಹಾಕಿ ಇಷ್ಟ ಆಗೈತೆ ಮೇಡಮ್. ಸುಮ್ಮನೆ ಸಾಕೊಂಡಿದ್ದೀರಾ ಹಂಗಾದ್ರೆ? ಸುಮ್ಮನೆ ಹಾಕಿದ್ವಿ ಮೇಡಮ್. ಇದು ಏನು ಸೇಲ್ ಮಾಡಿಲ್ಲ. ಸೊ ನಡೀರಿ ಆ ಕಡೆಗೆ. ಸೊ ಏನು ಯಾವುದನ್ನು ಗಾಬರಿ ಆಗುತ್ತೆ ಮೇಡಮ್. ಸೊ ಯಾವುದನ್ನು ಮಾರಲ್ವಂತೆ. ಸೊ 2 ತಂದಿರೋದು ಈಗ ಇಷ್ಟ ಆಗಿದೆ. ಬಂಡೂರು ಕುರಿಗಳು ತುಂಬ ಚೆನ್ನಾಗಿದೆ. ಕುರಿಗಳು ಒಂಥರ ನೋಡೋಕ್ಕೆ ಮುದ್ದು ಅನ್ಸುತ್ತೆ ಬಂಡೂರು ಕುರಿಗಳು. ಸೊ ಒಂದು ಬಂದರೆ ಎಲ್ಲ ಬರ್ತವೆ, ಒಂದು ಹೋದ್ರೆ ಎಲ್ಲ ಹೋಗ್ತವೆ. ಪಾಪ ಗಾಬರಿ ಆಗ್ಬಿಡ್ತವೆ ಹತ್ರ ಹೋದ್ರೆ. ಅಪರೂಪ ಅಲ್ವಾ ಬಂದಿರೋದು? ಹೌದೌದು. ನೋಡಿ, ಸ್ವಲ್ಪ ಅದು ಗಾಬರಿ ಕ್ಯೂಟ್ ಅನ್ಸುತ್ತೆ ನೋಡಕ್ಕೆ ಈ ಬಂಡೂರು ಕುರಿಗಳನ್ನ. ಆಕ್ಚುಲಿ ಚೆನ್ನಾಗಿದೆ. ಅಭಿಯವರೇ, ನಿಮ್ಮ ಹಸುಗಳನ್ನ ತೋರಿಸಿದ್ರಿ, ಕರುಗಳನ್ನ ತೋರಿಸಿದ್ರಿ, ಮೇವೆಲ್ಲ ತೋರಿಸಿದ್ರಿ, ಆ್ಯಂಡ್ ಬಂಡೂರು ಕುರಿಗಳನ್ನ ತೋರಿಸಿದ್ರಿ. ಸಿಕ್ಕಾಪಟ್ಟೆ ಖುಷಿ ಆಯಿತು. ಮೇನ್ ಏನು ಅಂತಂದರೆ ಬ್ರೀಡಿಂಗ್ ಪರ್ಪಸಿಂದ ನೀವು ಹಸುಗಳನ್ನು ಸಾಕ್ತಾ ಇದ್ದೀರಾ, ಹಳ್ಳಿಕಾರ ಹಸುಗಳನ್ನು ತಳಿ ಅಭಿವೃದ್ಧಿ ಮಾಡಬೇಕು ಅಂತ. ತುಂಬ ಖುಷಿ ಆಯಿತು. ಏನು ಅಂತಂದರೆ ಸಾಕಷ್ಟು ಯಂಗ್ಸ್ಟರ್ಸ್ ಈಗ ಮುಂದೆ ಬರ್ತಾ ಇದ್ದಾರೆ, ಹಳ್ಳಿಕಾರ ಹಸುಗಳನ್ನು, ಹೋರಿಗಳನ್ನು ಸಾಕಬೇಕು ಅಂತ. ಅದರಲ್ಲೂ ಏನಂತಂದರೆ ಯಂಗ್ಸ್ಟರ್ಸಲ್ಲಿ ತುಂಬ ಅವೇರ್ನೆಸ್ ಬರ್ತಾ ಇದೆ. ಹೋರಿಗಳಿಗಿಂತ ಹೆಚ್ಚಾಗಿ ಹಸುಗಳನ್ನು ಕೂಡ ಸಾಕೋಣ, ಬ್ರೀಡಿಂಗ್ ಮಾಡೋಣ, ಹಳ್ಳಿಕಾರ ತಳಿಯನ್ನು ಅಭಿವೃದ್ಧಿ ಮಾಡೋಣ ಅನ್ನುವಂತಹ ಒಂದು ಅವೇರ್ನೆಸ್ ಬರ್ತದೆ. ಸಾಕಷ್ಟು ಜನರನ್ನ ನೋಡ್ತಾ ಇದ್ದೀನಿ, ಈಗ ಹಸುಗಳನ್ನು ಸಾಕ್ತಾ ಇದ್ದೀರಾ. ತುಂಬ ಖುಷಿ ಅಂತ ಅನಿಸುತ್ತೆ. ಇದೇ ರೀತಿ ಮುಂದುವರ್ಸ್ಕೊಂಡು ಹೋಗಿ. ಇನ್ನು ಸಾಕಷ್ಟು ಯಂಗ್ಸ್ಟರ್ಸ್ ಮುಂದೆ ಬಂದು ನಮ್ಮ ಹಳ್ಳಿಕಾರ ಹಸುಗಳನ್ನು ಸಾಕೋದಕ್ಕೆ ಮುಂದೆ ಬನ್ನಿ. ಇದರಿಂದ ನಮ್ಮ ತಳಿಯ ಅಭಿವೃದ್ಧಿ ಕೂಡ ಆಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಏನು ಹೇಳ್ತೀರಾ? ತುಂಬ ಜನ ಯಂಗ್ಸ್ಟರ್ಸ್ ಇವಾಗ ತುಂಬ ಖುಷಿಯಿಂದ ಹಳ್ಳಿಕಾರನ ಸಾಕೋದಕ್ಕೆ ಮುಂದೆ ಬರ್ತಿದ್ದಾರೆ ಮೇಡಮ್. ಅಂದರೆ ಕುಟುದ ಎತ್ತುಗಳು ಮತ್ತೆ ಈಗ ವ್ಯವಸಾಯ ಎಲ್ಲ ಕಮ್ಮಿ ಆಗೈತೆ, ಎಲ್ಲ ಟ್ರಾಕ್ಟರ್ಗಳು, ಮಿಷಿನರಿಗಳು ಬಂದಿರೋದ್ರಿಂದ ಅದು ಕುಟುದ ಎತ್ತುಗಳು ಮಾಮೂಲಿ ಈಗ ಜಾತ್ರೆ ಮಾಡೋರು, ಶೋಕಿ ಎತ್ತುಗಳೆಲ್ಲ ಸಾಕೋರೆಲ್ಲ ಚೆನ್ನಾಗಿ ಸಾಕ್ತಾ ಇದಾರೆ ಮೇಡಮ್. ರೈತರುಗಳಿಗೆ ಏನು ಪ್ರಾಬ್ಲಮ್ ಆಯ್ತೈತಿ ಅಂದ್ರೆ ಇವಾಗ ಕೆಲಸದವ್ರು ಯಾರು ಸಿಗ್ತಾ ಇಲ್ಲ. ಹಂಗಾಗಿ ಅವರು ಸ್ವಲ್ಪ ಹಸುಗಳನ್ನೆಲ್ಲ ಸಾಕೋದನ್ನ ಕಮ್ಮಿ ಮಾಡ್ಬಿಟ್ಟವ್ರೆ. ಹಂಗಾಗಿ ನಾವು ಹೆಣ್ಣಸುಗಳನ್ನ ಸಾಕಿದ್ರೆ ಹಳ್ಳಿಕಾರನ ಉಳಿಸ್ಬೋದು, ಬೆಳೆಸ್ಬೋದು. ಮತ್ತೆ ಈಗ ನಮ್ಮ ಚನ್ನಪಟ್ಟಣ ಆಗ್ಲಿ, ರಾಮನಗರ ಆಗ್ಲಿ ಒಳ್ಳೊಳ್ಳೆ ಓರಿಗಳನ್ನ ಕಟ್ಟವ್ರೆ. ಹಂಗಾಗಿ ಈಗ ನಮ್ಮ ತರ ಹುಡುಗರುಗಳು, ಯೂತ್ಗಳೆಲ್ಲ ಪ್ರತಿಯೊಬ್ಬರು ಹೆಣ್ಣಸ ಸಾಕ್ಲೇಬೇಕು ಅಂತ 1, 2, 3 ಅಂತ ಸಾಕ್ತಾನೆ ಅವ್ರೆ. ಸಾಕ್ಬೇಕು. ಅದು ಉಳ್ಕೋಬೇಕು ಅಂದ್ರೆ ಹೆಣ್ಣಸುಗಳು ಇರ್ಬೇಕು, ಓರಿಗಳು ಇರ್ಬೇಕು, ಮತ್ತೆ ಕುಟುದ ಎತ್ತುಗಳು ಇರ್ಬೇಕು. ಎಲ್ಲಾನು ಇದ್ರನೆ ಅವ್ರವ್ರಿಗೆ ಇಷ್ಟ ಬಂದಿದ್ನ ಅವ್ರ ಸಾಕೋತಾರೆ. ಇದು ಅದು ಅಂತಲ್ಲ ಮೇಡಮ್, ಹಳ್ಳಿಕಾರ ಅಂದ್ಮೇಲೆ ಎಲ್ಲ ಒಂದೇ. ಅಂದ್ರೆ ಎಲ್ಲಾರು ಸಾಕ್ಬೇಕು. ಬಟ್ ಹೆಣ್ಣಸುಗಳನ್ನ ಜಾಸ್ತಿ ಸಾಕ್ತಷ್ಟು ಕೂಟ ಮಾಡಕ್ಕೆ ಎತ್ಗಳು ಸಿಗ್ತವೆ, ಹೆಣ್ಣು ಕಟ್ಸ್ಗಳು ಸಿಗ್ತವೆ. ಮತ್ತೆ ಓರಿಗಳು ಸಾಕ್ತವ್ರೆ. ಅವ್ರು ಏನ್ ಕಮ್ಮಿ ಸಾಕ್ತಲ್ಲ, ಒಬ್ಬೊಬ್ರು 3, 4, 2 ಓರಿಗಳನ್ನೆಲ್ಲ ಇಟ್ಟಿದ್ದಾರೆ. ರಾಮನಗರ ಚನ್ನಪಟ್ಟಣದಲ್ಲಿ ಓರಿಗೆ ಏನ್ ಪ್ರಾಬ್ಲಮ್ ಇಲ್ಲ. ಮತ್ತೆ ಹೆಣ್ಣಸುಗಳನ್ನು ಹಂಗೇನೆ ನಮ್ಮ ಹುಡುಗರುಗಳೆಲ್ಲ ಇವಾಗ ಹೊಸೊಬ್ರುಗಳು ಒಳ್ಳೊಳ್ಳೆ ಹೆಣ್ಣಸುಗಳನ್ನ ಕಟ್ತಾ ಇದಾರೆ ಮೇಡಮ್. ಹಾ ಮೇಡಮ್, ಮೊದ್ಲು ಕಮ್ಮಿ ಆಗ್ಬಿಟ್ಟಿತ್ತು, ಇವಾಗ ಸಾಕವ್ರು ಜಾಸ್ತಿ ಆಗ್ತಾವ್ರೆ ಅಂತ ನಮ್ಗೆ ಅನಿಸ್ತೈತೆ ಮೇಡಮ್. ಇವಾಗ ನೋಡ್ತಾ ಇದೀವಿ. ಇವಾಗ
ತುಂಬಾ ಚೆನ್ನಾಗಿ ಸಾಕ್ತಾ ಇದಾರೆ ಮೇಡಮ್ ಎಲ್ಲ. ಸೊ ಇವರ ಒಂದು ಫಾರ್ಮ್ ಇರುವಂತದ್ದು ಚನ್ನಪಟ್ಟಣ ಹತ್ರ ಇರುವಂತಹ ಬೈರಾಪಟ್ಟಣ ಅನ್ನುವಂತಹ ಒಂದು ಊರಲ್ಲಿ ಅಂಜನಿ ಫಾರ್ಮ್ ಅಂತ ಇವರ ಒಂದು ಫಾರ್ಮ್ ಹೆಸರು. ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ಇದ್ದಾರೆ, ಸಾಕಷ್ಟು ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತಾರೆ. ಕರುಗಳದ್ದು ಹಸುಗಳದ್ದು ಎಲ್ಲ ಕೂಡ ತುಂಬಾ ಖುಷಿ ಆಗುತ್ತೆ. ಅಭಿ ಅವರೇ, ಕೊನೆಯದಾಗಿ ಏನಾದ್ರು ಹೇಳ್ತೀರಾ? ಮೇಡಮ್ ಕೊನೆದಾಗಿ ಏನ್ ಹೇಳ್ತೀನಿ ಅಂದ್ರೆ ಮೇಡಮ್, ಎಲ್ಲರೂ ಸಾಕ್ಬೇಕು, ಒಬ್ಬರೇ ಸಾಕ್ಬೇಕು, ನಾವೇ ಸಾಕ್ಬೇಕು ಅಂತಲ್ಲ ಮೇಡಮ್, ಎಲ್ರೂ ಸಾಕ್ಬೇಕು, ಎಲ್ರು ಚೆನ್ನಾಗಿ ಹಳ್ಳಿಕಾರನ ಉಳಿಸ್ಬೇಕು ಅಷ್ಟ್ ಹೇಳ್ತೀನಿ ಮೇಡಮ್. ಅವ್ರೇ ಇವ್ರೆ ಅಂತಲ್ಲ, ಎಲ್ರು ಸಾಕ್ಲಿ, ಎಲ್ರು ಇದ್ ಮಾಡ್ಲಿ. ಕೂಟದ ಎತ್ತುಗಳನ್ನ ಸಾಕ್ಲಿ, ಓರಿಯವರು ಓರಿ ಸಾಕ್ಲಿ, ಹೆಣ್ಣಸಿನವರು ಹೆಣ್ಣಸುಗಳನ್ನ ಸಾಕ್ಲಿ. ಈಗ ಸೀಮೆಸ ಇರೋರು ಮತ್ತೆ ನಮ್ಮ ಕೂಟದ ಎತ್ಕೊಳ್ ಸಾಕ್ತಾರಲ್ಲ, ಅವರೆಲ್ಲ ಒಂದೊಂದು ಹೆಣ್ಣಸುಗಳು ಮಡಗ್ಲಿ ಅಂತ ನಮ್ಮ ಆಸೆ ಅಷ್ಟೇ. ಈಗ 10-15 ಸೀಮೆಸಗಳು ಸಾಕಿರ್ತಾರಲ್ಲ ಮೇಡಮ್, ಅದ್ರ ಜೊತೆಗೆ ಒಂದು ನಾಟಿ ಹಸ ಮಡಿಕೊಂಡ್ರೆ ಎಷ್ಟೋ ಚೆನ್ನಾಗಿರುತ್ತೆ ಅಂತ ನಮ್ಮ ಐಡಿಯಾ. ಮತ್ತೆ ದೊಡ್ಡ ದೊಡ್ಡ ಎತ್ತುನವ್ರು ಇದಾರೆ ಮೇಡಮ್, ಅವರು ಒಂದೊಂದು ಹೆಣ್ಣಸುಗಳು ಸಾಕ್ಬೇಕು ಅಂತ ನಮ್ಮ ಐಡಿಯಾ. ಸಿಗಾಬಡೆ ಖುಷಿ ಆಯ್ತು. ಸೊ ಯುವ ರೈತರು ತೋಟ ಮತ್ತೆ ಈ ಕಡೆ ಅವರ ಪ್ರೊಫೆಷನಲ್ ಮನೆ ಕೆಲಸ ಎಲ್ಲವನ್ನು ಕೂಡ ಬ್ಯಾಲೆನ್ಸ್ ಮಾಡ್ತಾ ಹಳ್ಳಿಕಾರ ಹಸುಗಳನ್ನ ಕೂಡ ಸಾಕ್ತಾ ತಳಿ ಅಭಿವೃದ್ಧಿ ಕಡೆಗೆ ಬಂದಿದ್ದಾರೆ. ಸಿಗಾಬಡೆ ಖುಷಿ ಆಯ್ತು. ಸೊ ಇದೇ ರೀತಿ ಸಾಕಷ್ಟು ಜನ ಯಂಗ್ಸ್ಟರ್ಸ್ ಮುಂದೆ ಬನ್ನಿ. ಸೊ ನೀವೆಲ್ಲ ಕೈ ಜೋಡಿಸಿದ್ರೆ ನಮ್ಮ ತಳಿಯನ್ನ ಇನ್ನೂ ಕೂಡ ಸಾಕಷ್ಟು ಎತ್ತರಕ್ಕೆ ತಗೊಂಡು ಹೋಗ್ಬೋದು. ಇನ್ನೂ ಸಾಕಷ್ಟು ಸಂಖ್ಯೆಯಲ್ಲಿ ನಮ್ಮ ಹಳ್ಳಿಕಾರ ಹಸುಗಳು ಕರುಗಳು ಬರುತ್ತೆ. ಇದರಿಂದ ನಮ್ಮ ತಳಿಯ ಅಭಿವೃದ್ಧಿ ಕೂಡ ಆಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ನಿಮ್ಮೆಲ್ಲರ ಸಪೋರ್ಟ್ ಆ್ಯಂಡ್ ನಿಮ್ಮೆಲ್ಲರ ಯಂಗ್ಸ್ಟರ್ಸ್ ಒಂದು ಖುಷಿ, ಇಷ್ಟ, ಸೊ ಆಸಕ್ತಿ ಎಲ್ಲದರಿಂದ ಇವತ್ತು ನಮ್ಮ ತಳಿ ಅಭಿವೃದ್ಧಿ ಆಗ್ತಾ ಇದೆ. ಸೊ ಇದೇ ರೀತಿ ಮುಂದುವರಿಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನೋಡ್ತಿರ್ತೀರಾ ನಮ್ಮ ವಿಡಿಯೋಸ್ಗಳನ್ನ? ಮೇಡಮ್ ನಮಗೂ ಖುಷಿ ಆಯ್ತು ಮೇಡಮ್. ನೀವು ಒಬ್ಬ ಹೆಣ್ಮಗಳಾಗಿ ಹಳ್ಳಿಕಾರಗಳ ಬಗ್ಗೆ ಸುಮಾರು ನಾವು ಐನಗುಡಿ ಆಗ್ಲಿ ಪ್ರತಿಯೊಂದು ಜಾತ್ರೆಗಳಿಗೆ ಹೋಗ್ತೀರಾ, ಮತ್ತೆ ಎಲ್ಲಾ ಕಡೆ ನೋಡ್ತಾ ಇರ್ತೀವಿ. ಸೋಷಿಯಲ್ ಮೀಡಿಯಾದಾಗ್ಲಿ ನಮ್ಮ ಹಳ್ಳಿಕಾರಗಳನ್ನ ಫೇಮಸ್ ಮಾಡಿದ್ದೆ ನಿಮ್ಗಳ ವಿಡಿಯೋಗಳು ನೋಡ್ಕೊಂಡು ನಾವು ಏನೋ ಇದ್ರಲ್ಲಿ ಪೂರ್ತಿಯಾಗಿ ಕಲ್ತಿಲ್ಲ, ಕಲಿಯಕ್ಕೂ ಆಗಲ್ಲ ಅಂತ ಹೇಳ್ತಾರೆ. ಮತ್ತೆ ನೀವುಗಳು ತೋರಿಸಿದಾಗ ನಮ್ಗೆ ಕೂಟದ ಎತ್ತುಗಳಾಗಿರ್ಬೋದು, ನೀವೆಲ್ಲ ತೋರಿಸೋರು ಅವರೆಲ್ಲರೂ ನಾವು ಭೇಟಿ ಮಾಡಿ ನೋಡಿ ಕೇಳಿ ಮಾಡ್ತಾ ಇದೀವಿ. ಹಂಗಾಗಿ ಮೇಡಮ್ ನಿಮ್ಮ ಐನಗುಡಿಯಿಂದನೂ ನಾವು ಅವಾಗಿಂದನೂ ಒಂದ್ 2-3 ವರ್ಷದಿಂದ ಫಾಲೋ ಮಾಡ್ತಾ ಇದ್ದೀವಿ. ಹಂಗಾಗಿ ತುಂಬಾ ಖುಷಿ ಆಯ್ತು. ಇವಾಗಿನ ಇದ್ರಲ್ಲೆಲ್ಲ ಈಗ ಯಾರು ಹೆಣ್ಮಕ್ಳುಗಳು ಹಸು ಕರು ಅಂದ್ರೆ ಸ್ವಲ್ಪ ಇದ್ ಮಾಡ್ತಾರೆ, ನೀವೆಲ್ಲ ತುಂಬಾ ಸಪೋರ್ಟ್ ಮಾಡ್ತಾರೆ ಹಳ್ಳಿಕಾರ್ಗೆ, ನಮಗೂ ಖುಷಿ ಆಯ್ತು. ಹಂಗಾಗಿ ಮೇಡಮ್ ನಮ್ಗೆ ನೀವು ಇದು ಮಾಡಿದ್ದು ನಮ್ಗೆ ಸಪೋರ್ಟ್ ಮಾಡ್ತಾ ಇರೋದು ತುಂಬಾ ಖುಷಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಪೋರ್ಟ್ ಕೂಡ ನಮ್ಗೆ ಹೀಗೆ ಇರ್ಲಿ. ಸಾಕಷ್ಟು ಈ ಒಂದು ತಳಿಯನ್ನ ಮುಂದೆ ತಗೊಂಡು ಹೋಗೋಣ ಎಲ್ಲರೂ ಸೇರಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಅಭಿ ಅವರೇ. ಥ್ಯಾಂಕ್ ಯು ಮೇಡಮ್. ನಮ್ಮ ಮನೆಗೆ ಬಂದು ಎಲ್ಲರಿಗೂ ಇಂಟ್ರೊಡ್ಯೂಸ್ ಮಾಡಿದ್ದು ಮತ್ತೆ ನೀವು ಮಾಡಿದ್ದು ನಮ್ಗೆ ಖುಷಿ ಆಯ್ತು. ಸೊ ನಮಗೂ ಕೂಡ ತುಂಬಾ ಖುಷಿ ಆಯ್ತು. ನಿಮ್ಮ ಹಸುಗಳನ್ನ ಕರುಗಳನ್ನ ನಮ್ಮ ವೀಕ್ಷಕರು ನೋಡೋ ಹಂಗಾಗಿದ್ದು, ನಾವು ನೋಡಿದ್ದು ಕೂಡ ಸಿಕ್ಕಾಬಡೆ ಖುಷಿ ಆಯ್ತು. ಸೊ ಏನು ಅಂತಂದ್ರೆ ಪ್ರತಿಯೊಂದು ಮನೆಗೆ ವಿಸಿಟ್ ಮಾಡಿದಾಗಿರ್ಬೋದು, ಪ್ರತಿಯೊಂದು ಊರಿಗೆ ವಿಸಿಟ್ ಮಾಡಿದಾಗಿರ್ಬೋದು, ಎಲ್ಲ ಕೂಡ ಒಂದು ರೀತಿ ಹೊಸ ಅನುಭವ ಇರುತ್ತೆ. ಸೊ ಹೊಸ ಪರಿಚಯಗಳಾಗಿರ್ಬೋದು, ಮತ್ತೆ ಹೊಸ ಹೋರಿಗಳನ್ನ ಹಸುಗಳನ್ನ ನೋಡೋದಾಗಿರ್ಬೋದು, ಅವರ ಮನೆಯವ್ರನ್ನ ವಿಸಿಟ್ ಮಾಡೋದಾಗಿರ್ಬೋದು, ಮಾತಾಡ್ಸೋದಾಗಿರ್ಬೋದು, ಎಲ್ಲ ಕೂಡ ಒಂದು ಹೊಸ ಪರಿಚಯ, ಒಂದು ಹೊಸ ಬಾಂಡಿಂಗ್ ಅನ್ನ ತಂದ್ಕೊಡುತ್ತೆ. ಈ ಒಂದು ಫೀಲ್ಡ್ ನಮಗೆ ಸಾಕಷ್ಟು ಖುಷಿ ಮತ್ತು ತೃಪ್ತಿಯನ್ನ ಕೊಟ್ಟಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಹೇಳಿ ಅಭಿ ಅವರೇ. ಮೇಡಮ್ ಏನಂದ್ರೆ ಈ ಹಸುವಿಂದ ನಮ್ದು ಅಂಜನಿ ಫಾರ್ಮ್ ಅಂದ್ಬಿಟ್ಟು ನನ್ನ ತಮ್ಮ ಅವ್ರು ಪ್ಲಾನ್ ಕೊಟ್ಟಿದ್ದು ಮೇಡಮ್. ಇದು ಅದು ಇನ್ಸ್ಟಾಗ್ರಾಮ್ಗೆ ನಾವು ಯಾವತ್ತೂ ಅಪ್ಲೋಡ್ ಮಾಡಿರ್ಲಿಲ್ಲ. ಅಂಜನಿ ಹುಟ್ಟಿದ್ಮೇಲೆ ಅದಕ್ಕೆ ನೇಮ್ ಮಾಡಿ ಇನ್ಸ್ಟಾಗ್ರಾಮ್ ಪೇಜ್ ಮಾಡಿದ್ವಿ. ಶ್ರೀರಂಗಪಟ್ಟಣ ಗಂಜಾಮಿಂದ ಅಭಿನಂದನ್ ಮತ್ತೆ ಹೇಮಂತ್ ಮತ್ತೆ ಶರತ್ ಅಂತ ಎಲ್ಲ ತುಂಬಾ ಪರಿಚಯ ಆಗಿ, ಇದರಿಂದ ಮೈಸೂರು ಟು ಬೆಂಗಳೂರು ಹೈವೇಲಿ ಎಲ್ಲೆಲ್ಲ ಹಳ್ಳಿ ಕಾರ್ಗಳು ಸಾಕೋರು ಅವ್ರದ್ದೆಲ್ಲ ಫ್ರೆಂಡ್ಶಿಪ್ ಆಯ್ತು. ಈ ಹಸುಗಳಿಂದ ಎಲ್ಲೆಲ್ಲೋ ಫ್ರೆಂಡ್ಶಿಪ್ ಆಗಿ ಒಳ್ಳೆ ಬಾಂಡಿಂಗ್ ಆಯ್ತು. ಬಾಂಡಿಂಗ್ ಚೆನ್ನಾಗಿ ಹಳ್ಳಿಕಾರಿಂದ ಏನ್ ಬೇಕಾದ್ರೂ ಆಗುತ್ತೆ. ಎಲ್ಲಿಂದ ಮೈಸೂರಿಂದ ಹಿಡಿದು ಬೆಂಗಳೂರು ತನಕ ಒಳ್ಳೆ ಕನೆಕ್ಷನ್ ಆಯ್ತು. ಒಳ್ಳೆ ಜನಗಳು ಸಿಗ್ತಾರೆ, ಒಳ್ಳೆ ಸಪೋರ್ಟ್ ಇರುತ್ತೆ, ಒಳ್ಳೆ ಬಾಂಡಿಂಗ್ ಆಗುತ್ತೆ, ಕನೆಕ್ಷನ್ ಬಿಲ್ಡ್ ಆಗುತ್ತೆ. ಏನು ಮೇಡಮ್ ದುಡ್ಡು ಮಾಡ್ಬೇಕು ಆತರ ಈ ತರ ಹಂಗೆ ಹಿಂಗೆ ಇಲ್ಲ ಮೇಡಮ್. ಇದು ನಮ್ಗೆ ಒಂದು ಖುಷಿ ಅಷ್ಟೇ ಮೇಡಮ್. ಇವಾಗ ನಾವ್ ಎಲ್ಲೇ ಇದ್ರು ಹೆಣ್ಣಸು ನಮ್ಗೆ ಓರಿಗಿಂತ ಹೆಣ್ಕರ ಹುಟ್ಟೈತೆ ಅಂದ್ರೆ ನಮ್ ತುಂಬಾ ನೋಡ್ಕೊ ಬರೋಕೆ 60 ಕಿಲೋಮೀಟರ್ 70 ಕಿಲೋಮೀಟರ್ ಎಲ್ಲ ಹೋಗಿದ್ದೀವಿ. ಹಂಗಾಗಿ ನಮ್ಗೆ ಹೆಣ್ಣಸುಗಳು ಅಂದ್ರೆ ಬಾರಿ ಇಷ್ಟ. ಅದು ಕರು ಕೊಡುತ್ತೆ, ಹಾಲು ಕೊಡುತ್ತೆ, ಮತ್ತೆ ಅದನ್ನ ಯಾರನ್ನು ಏನೋ ಇದ್ ಮಾಡಲ್ಲ. ಇದರಿಂದ ಬೇರೆ ಇದನ್ ಮಾಡಿದ್ರೆ ಎಲ್ಲ ಬೈತಾರೆ. ಇದನ್ನ ಸಾಕಿರೋದ್ರಿಂದ ಎಲ್ಲ ಖುಷಿ ಪಡ್ತಾರೆ. ನೋಡು ಹೊಸ ಸಾಕವನೆ ಹಿಂಗೆಲ್ಲ ಮಾಡ್ತಾನೆ ಅಂತ ಎಲ್ಲಾರು ಹೇಳ್ತಾರೆ. ಅದರಿಂದ ನಮ್ಗೆ ಇಷ್ಟ. ಯಾರು ಇವಾಗೆಲ್ಲ ಮೊದ್ಲು ಬೇರೆ ಬೇರೆ ಪ್ರಾಣಿಗಳೆಲ್ಲ ಸಾಕ್ತಿದ್ವಿ, ಯಾರು ಲೈಕ್ ಮಾಡ್ತಿರ್ಲಿಲ್ಲ. ಇವಾಗ ಹಳ್ಳಿಕಾರ್ ಸಾಕಿದ್ಮೇಲೆ ಈ ಚಿಕ್ಕವರಿಂದ ದೊಡ್ಡವ್ರ ತನಕ ನನ್ನ ಇಷ್ಟಪಡ್ತಾರೆ, ರೆಕಗ್ನೈಸ್ ಮಾಡ್ತಾರೆ ಮೇನ್ ಆಗಿ ಅಲ್ವಾ. ಅದು ಖುಷಿ ಕೊಡುತ್ತೆ. ಸೊ ಇದೇ ರೀತಿ ನಿಮ್ಮ ಹಳ್ಳಿಕಾರ್ ಪ್ರೀತಿಯನ್ನ ಮುಂದುವರ್ಸ್ಕೊಂಡು ಹೋಗಿ ಅಂತ ಹೇಳಕ್ ಇಷ್ಟಪಡ್ತೀನಿ. ನಿಮ್ ತಮ್ಮ ಹೆಸರು ಏನಂದ್ರಿ? ಶಿವು ಅಂತ ಮೇಡಮ್. ಸೊ ಇವ್ರ ತಮ್ಮ ಶಿವು, ಇವ್ರಿಗೂ ಕೂಡ ಸಾಕಷ್ಟು ಇಂಟ್ರೆಸ್ಟ್ ಇದೆ ಹಳ್ಳಿಕಾರಲ್ಲಿ. ಆಕ್ಚುಲಿ ಕ್ಯಾಮ್ರಾಗೆ ಹೆಲ್ಪ್ ಮಾಡ್ತಾ ಇರೋದು ಅವರೇ, ಇವಾಗ ಕ್ಯಾಮ್ರಾ ಇಟ್ಕೊಂಡಿರೋದು ಅವರೇ. ಥ್ಯಾಂಕ್ ಯು ಶಿವು ಅವರೇ ಸಪೋರ್ಟ್ಗೆ. ಮೇಡಮ್ ನನ್ನ ತಮ್ಮ ಮತ್ತೆ ನಮ್ಮ ಅಮ್ಮ ಸಪೋರ್ಟ್ ಮಾಡಲಿಲ್ಲ ಅಂದ್ರೆ ಇಷ್ಟೆಲ್ಲ ಮಾಡಕ್ ಆಯ್ತಿರ್ಲಿಲ್ಲ. ಅವ್ರು ಸಪೋರ್ಟ್ ಮಾಡೋದ್ರಿಂದ ನಾನು ಇದೆಲ್ಲ ಮಾಡಕ್ ಸಾಧ್ಯ ಮೇಡಮ್. ಪ್ರತಿ ಒಂದು ಹಸುಗಳಿಗಾಗ್ಲಿ ಇದಕ್ಕಾಗ್ಲಿ
ಅದನ್ನ ಕೊಟ್ಬಿಡ್ತೀನಿ ಅಂದಾಗೆಲ್ಲ ಒಂದೊಂದು ಅಮೌಂಟ್ಗಳನ್ನ ರೆಡಿ ಮಾಡಿ ಕೊಟ್ಟವ್ರೆ. ಹಂಗಾಗಿ ನಮ್ಗೆ ಮೇಡಮ್ ಅವರೇನೆ ಮೇಡಮ್ ಎಲ್ಲ ಪ್ರತಿಯೊಂದು ಗೌರಿಯಿಂದ ಹಿಡಿದು ಈ ಕೊನೆ ರಜನಿ ಗಂಟನು ನಮ್ಮ ಅಮ್ಮನೇ ಮೇಡಮ್ ಸಪೋರ್ಟ್ ಮಾಡಿದೆಲ್ಲ ಕಂಪ್ಲೀಟ್ ನಮ್ಮ ಅಮ್ಮನೇ ಎಲ್ಲ ಮೇಡಮ್ ಇದಕ್ಕೆಲ್ಲ ಮಾಡಿದ್ದು. ಫ್ಯಾಮಿಲಿ ಸಪೋರ್ಟ್ ಇದ್ರೇನೆ ಅಲ್ವಾ ಏನಾದ್ರೂ ಮಾಡೋದಕ್ಕೆ ಸಾಧ್ಯ. ಕೆಲಸದವನು ಅಷ್ಟೇ, ಇದಕ್ಕೆಲ್ಲ ನಮ್ಮ ಅಮ್ಮನೇ ಓನರ್. ಸೊ ಫ್ಯಾಮಿಲಿ ಸಪೋರ್ಟ್ ಇದ್ರೆ ಖಂಡಿತವಾಗ್ಲೂ ಏನನ್ನಾದ್ರೂ ಸಾಧನೆ ಮಾಡಬಹುದು. ಹೌದು, ಎಷ್ಟೋ ಹುಡುಗರಿಗೆ ಸಪೋರ್ಟ್ ಇಲ್ಲ ಮನೆಗಳಲ್ಲಿ, ಅವ್ರಿಗೆ ಸಾಕ್ಬೇಕು ಅಂತ ಇಷ್ಟ ಇರುತ್ತೆ, ಬಟ್ ಮನೆಗಳಲ್ಲಿ ಸಪೋರ್ಟ್ ಮಾಡ್ಬೇಕು. ಒಂದಾದ್ರೂ ಸಾಕಕ್ಕೆ ಅವ್ರಿಗೆ ಬಿಡ್ಬೇಕು ಮೇಡಮ್, ಒಂದಾದ್ರೂ ಸಾಕಕ್ಕೆ ಬಿಡ್ಬೇಕು ಅವ್ರನ್ನ. ಹಂಗಾಗಿ ಸಾಕ್ತಾರೆ. ಓಕೆ, ಥ್ಯಾಂಕ್ ಯು ಅಭಿ ಅವರೇ, ಥ್ಯಾಂಕ್ ಯು ಸೋ ಮಚ್. ಸೊ ಇದೇ ರೀತಿ ನಿಮ್ಮ ಹಳ್ಳಿಕಾರ್ ಪ್ರೀತಿಯನ್ನು ಮುಂದುವರಿಸ್ಕೊಂಡು ಹೋಗಿ ಇನ್ನು ಸಾಕಷ್ಟು ಸಂಖ್ಯೆಯಲ್ಲಿ ನಿಮ್ಮ ಮನೇಲಿ ಹಳ್ಳಿಕಾರ್ ಹಸುಗಳು ಕರುಗಳು ಬರಲಿ ಅಂತ ನಾವು ಕೂಡ ಆಶಿಸ್ತೀವಿ. ಥ್ಯಾಂಕ್ ಯು ಸೋ ಮಚ್. ಸೊ ಇವರ ಒಂದು ಕಾಂಟ್ಯಾಕ್ಟ್ ನಂಬರನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಆ್ಯಂಡ್ ಇವರ ಒಂದು ಫಾರ್ಮ್ ಇರುವಂಥದ್ದು ಚನ್ನಪಟ್ಟಣ ಹತ್ರ ಇರುವಂತಹ ಬೈರಾಪಟ್ಟಣ ಅನ್ನುವಂತಹ ಒಂದು ಊರಲ್ಲಿ. ಯಾರನ್ನ ವಿಸಿಟ್ ಮಾಡೋಂಗಿದ್ರೆ ವಿಸಿಟ್ ಮಾಡಿ. ಸೊ ತುಂಬ ಚೆನ್ನಾಗಿದೆ. ಸೊ ನೋಡಿದ್ರಲ್ಲ, ವಿಡಿಯೋ ಇಷ್ಟ ಆಯಿತು ಅಂತ ತಿಳ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ವಿಡಿಯೋ ಇನ್ಫಾರ್ಮೇಟಿವ್ ಅಂತ ಅನ್ಸಿದ್ರೆ ನಮ್ಮ ರೈತರಿಗೆ ಹಾಗೂ ಹಳ್ಳಿಕಾರ್ ಸಾಕುವಂತಹ ರೈತರಿಗೆ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಈ ರೀತಿಯಾದಂತಹ ಇಂಟ್ರೆಸ್ಟಿಂಗ್ ವೀಡಿಯೋಸ್ಗಳನ್ನು ಮಿಸ್ ಮಾಡ್ಕೊಳ್ತೀರಾ. ಸೊ ಹಾಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನೀವು ನಮ್ಮ ಚಾನಲಲ್ಲಿ ಹಾಕುವಂತಹ ಯಾವುದೇ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಸೊ ಮೊದಲಿಗೆ ನೀವು ವಿಡಿಯೋವನ್ನು ನೋಡ್ಬೋದು. ಸೊ ಹಾಗಾದರೆ ಈ ವಿಡಿಯೋ ಇಲ್ಲೇ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಕರ್ನಾಟಕ ಮಾಧ್ಯಮ. ಟೇಕ್ ಕೇರ್, ಬಾಯ್ ಬಾಯ್.